ಅದು ಏನು ಅಂತಂದ್ರೆ, ಒಂದು 7,000 ಶಾಲೆಗಳಿಗೆ ಹಕ್ಕುಪತ್ರವೇ ಇಲ್ಲ. ಸಣ್ಣ ವಿಷಯ, ಸಣ್ಣ ವಿಷಯ ಸರ್. ಹಕ್ಕುಪತ್ರವೇ ಇಲ್ಲ. ಇದು ಎಲ್ಲ 100 ವರ್ಷ ಆಗಿದೆ ಕೆಲವು ಶಾಲೆಗಳಿಗೆ. ಆಮೇಲೆ ಮಕ್ಕಳು ಓದ್ತಾ ಇದ್ದಾರೆ. ಆಮೇಲೆ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಹಿಂಗೆಲ್ಲ ಆಗ್ತಾ ಇದ್ದಾಗ ಈ ಶಾಲೆದ ರೆಕಾರ್ಡ್ ನೋಡಿದ್ರೆ ಶಾಲೆಗೆ ಹಕ್ಕುಪತ್ರವೇ ಇಲ್ಲ. ಯಾರೋ ಜಾಗ ಕೊಟ್ಟಿದ್ದಾರೆ, ಇನ್ಯಾರೋ ಶಾಲೆ ಕಟ್ಟಿಕೊಂಡಿದ್ದಾರೆ, ನಡೀತಾ ಇದೆ, ಹೀಗೆ ನಡೀತಾ ಇದೆ. ಕನ್ನಡ ಶಾಲೆ ಮುಚ್ಚುವಾಗ ಮಕ್ಕಳು ಕಡಿಮೆ ಆದಾಗ ಆ ಜಾಗ ಕೊಟ್ಟವನು ಮೊಮ್ಮಗ ನ್ಯೂಜಿಲೆಂಡ್ ಅಲ್ಲಿ ಆಸ್ಟ್ರೇಲಿಯಾದಲ್ಲೆಲ್ಲ ಇದ್ದಾನೆ. ಅವ ಬಂದು ನನ್ನ ಅಜ್ಜ ಕೊಟ್ಟದ ಹೌದು, ಈಗ ಮಕ್ಕಳು ಇಲ್ವಲ್ಲ, ಆ ಜಾಗ ವಾಪಸ್ ಕೊಡಿ ಅಂತ ಖಾಸಗಿಯವರಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ತಗೊಂಡು ಅವ ಹೋಗ್ತಾ ಇದ್ದ. ಒಂದು ಬಹಳ ಮುಖ್ಯವಾದಂತ ಒಂದು ಕಾರ್ಯಕ್ರಮವನ್ನ ಮಂಡ್ಯ ಕರ್ನಾಟಕ ಸಂಘ ಮಾಡ್ತಾ ಅವರು ಬೇರೆ ಬೇರೆ ಕನ್ನಡದ ಅಭಿವೃದ್ಧಿಯ ಬೇರೆ ಬೇರೆ ಆಯಾಮಗಳ ಬಗ್ಗೆ ಜಯಪ್ರಕಾಶ್ ಗೌಡರು ನಮ್ಮ ಗಮನ ಸೆಳೆದು, ಅದು ನಿಜ, ಅದರಲ್ಲಿ ತಕರಾರೇನಿಲ್ಲ. ಆದ್ರೆ ನಾವು ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ನಮಗಿರುವ ಸೀಮಿತವಾದಂತಹ ಅನುದಾನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಹಿತ್ಯ ಅಕಾಡೆಮಿ, ಜಾನಪದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡ್ಲಿಕ್ಕೆ ಜಾನಪದ ಅಕಾಡೆಮಿ ಇದೆ, ಸಂಗೀತ ನೃತ್ಯ ಇತ್ಯಾದಿಗಳಿಗೆ ಸಂಗೀತ ನಾಟಕ ಅಕಾಡೆಮಿ ಇದೆ, ಅಥವಾ ನೇರವಾಗಿ ಸಂಸ್ಕೃತಿ ಇಲಾಖೆನೇ ಎಷ್ಟೋ ಬಾರಿ ಕಾರ್ಯಕ್ರಮಗಳನ್ನು ಮಾಡ್ತದೆ. ಇವರು ಯಾರೂ ಮಾಡದೇ ಇರುವ ಒಂದು ಕೆಲಸ ಯಾವುದು ಅಂತಂದ್ರೆ ಭಾಷೆಯ ಕುರಿತಾದ ಚರ್ಚೆ. ಯಾರಿಗೂ ಅದು ಅಗತ್ಯವೇ ಅಲ್ಲ. ಆದ್ರಿಂದ ನಮ್ಮ ಸೀಮಿತವಾದ ಅನುದಾನ ಸದುಪಯೋಗ ಆಗಲಿ ಎಂಬ ಕಾರಣಕ್ಕೆ ಭಾಷಾ ಕೇಂದ್ರಿತವಾದಂತ ಕಾರ್ಯಕ್ರಮಗಳನ್ನು ಮಾಡ್ತೇವೆ ವಿನಃ ಭಾಷೆಗೆ ಬೇರೆ ಆಯಾಮಗಳಿಲ್ಲ ಅಂತ ಅಲ್ಲ. ಈ ಸಂಶೋಧನಾ ಕಮ್ಮಟ ಕನ್ನಡ ಭಾಷೆಗಿರುವ ವಿವಿಧ ಆಯಾಮಗಳ ಬಗ್ಗೆ ಹೊಸ ಬೆಳಕು ಚೆಲ್ಲುತ್ತದೆ ಅಂತ ನಾನಂತೂ ನಂಬಿಕೊಂಡಿದ್ದೇನೆ. 1902 ಮಾತು ಪ್ರಾಧಿಕಾರದ ಬಗ್ಗೆ, ನಾನು ಸಾಮಾನ್ಯ ಇಂಥ ಕಾರ್ಯಕ್ರಮಗಳು ಇದ್ರೆ ಪ್ರಾಧಿಕಾರದ ಬಗ್ಗೆ ಮಾತಾಡಲ್ಲ, ನಮ್ಮ ಕೆಲಸ ಅದನ್ನು ಯಾಕೆ ಹೇಳೋದು ಅಂತ. ಆದ್ರೆ ಇಲ್ಲಿ ಒಂದು 2 ನಿಮಿಷ ಅದರ ಬಗ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 1994ರಿಂದ ಈಗ ಇರುವ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಕೆಲಸ, ಅದನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಕನ್ನಡ ಪರವಾದಂತ ಆದೇಶಗಳನ್ನ ಸರ್ಕಾರ ಹೊರಡಿಸಿದಾಗ, ಕನ್ನಡ ಪರವಾದಂತ ಕಾರ್ಯಕ್ರಮಗಳು ನಡೆಯುವಾಗ ಅದು ಸರಿಯಾಗಿ ನೋಡಿಕೊಳ್ಳುವ ಹಾಗೆ, ಒಂದು ಆದೇಶ ಬಂದರೆ ಆದೇಶದ ಅನುಷ್ಠಾನ ಸರಿ ಆಗಿದೆಯೋ ಎಂಬುದನ್ನ ಪರಿಶೀಲಿಸಿ ಕಾಲಕಾಲಕ್ಕೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವುದು ನಮ್ಮ ಬಹಳ ಮುಖ್ಯವಾದಂತ ಕೆಲಸ. ಇದನ್ನ ನಾವು ಮಾಡ್ಲೇಬೇಕು, ಯಾಕಂದ್ರೆ ಅದು ನಮ್ಮ ಆಕ್ಟ್ ಅಲ್ಲಿ ಇದೆ. ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯದ 26 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇನ್ನೊಂದು 5 ಜಿಲ್ಲೆ ಬಾಕಿ ಇದೆ. ಅದನ್ನು ನಾನು ತಿಮ್ಮೇಶ್ ಆದಷ್ಟು ಬೇಗ ನಮ್ಮ ಇತರ ಸದಸ್ಯರ ಜೊತೆ ಮುಗಿಸ್ತೇವೆ. ಈ 26 ಜಿಲ್ಲೆಗಳಲ್ಲಿ ನಾವು ಮಾಡುವ ಕೆಲಸ ಏನು ಅಂತಂದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಹೋಗ್ತಾರೆ. ನಮಗೆ ಒಂದು ಪ್ರೋಟೋಕಾಲ್ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಇರೋದ್ರಿಂದ ಅದು ಕನ್ನಡದ ಕೆಲಸಕ್ಕೆ ಅನುಕೂಲವಾಗಲಿ ಅಂತ ಕೊಟ್ಟದೇ ವಿನಃ ಅದರ ಅಧ್ಯಕ್ಷರು ಗಮ್ಮತ್ತು ಮಾಡಲಿ ಅಂತ ಅಲ್ಲ. ಅದನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದ್ರೆ, ಜಿಲ್ಲಾಧಿಕಾರಿಗಳು ಪ್ರೋಟೋಕಾಲ್ ಇರೋದ್ರಿಂದ ಎಲ್ಲ ಅಧಿಕಾರಿಗಳನ್ನು ಕರೆಸಲೇಬೇಕು. ಅವರು ಕರೆಸದಿದ್ರೆ ಅವರ ಮೇಲೆ ಕ್ರಮ ತಗೊಳ್ಬಹುದು ನಾವು. ಆದ್ದರಿಂದ 26 ಜಿಲ್ಲೆಗಳಲ್ಲಿ ನಾವು ಕರ್ನಾಟಕದ ನೀರಾವರಿ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಶಿಕ್ಷಣ ಇಲಾಖೆ, ಕನ್ನಡ ಏನೇನು ಎಲ್ಲೆಲ್ಲಿ ಇದೆ ಅದರ ಎಲ್ಲದರ ಅನುಷ್ಠಾನಕ್ಕೆ ಸಂಬಂಧಪಟ್ಟಾಗ ಸುಮಾರು 1,000ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನ ಭೇಟಿ ಮಾಡಿ, ಕನ್ನಡ ಅನುಷ್ಠಾನ ಎಲ್ಲಿ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇಲ್ಲ, ಎಲ್ಲಿ ಕೆಲವು ತೊಂದರೆಗಳಿದೆ ಎಂಬುದನ್ನು ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೇವೆ. ಕೆಲವು ಸೂಚನೆಗಳನ್ನು ಅಲ್ಲಿಯೇ ಕೊಟ್ಟಿದ್ದೇವೆ. ಅದು ತನ್ನದೇ ಆದ ರೀತಿಯಲ್ಲಿ ಕೆಲವು ಪರಿಣಾಮಗಳನ್ನು ಬೀರಿದೆ. 100ಕ್ಕೆ 100 ಆಗಿದೆ ಅಂತ ನಾನು ಹೇಳಲಾರೆ, ಅಷ್ಟು ಶಕ್ತಿ ನಮಗೆ ಯಾರಿಗೂ ಇಲ್ಲ. ಆದ್ರೆ ವರದಿಯನ್ನು ಸಿದ್ಧಪಡಿಸಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಕೆಲಸ ಆಗಿದೆ. ನಾನು ಈ ವಿಷಯದಲ್ಲಿ ಪೂರ್ಣ ನಿರಾಶನಲ್ಲ. ಈಗ ಇಲ್ಲಿಯೇ ನಾವು ರಾಮನಗರಕ್ಕೆ ಬಂದಿದ್ದೀವಿ, ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ, ಮೈಸೂರು ಜಿಲ್ಲೆಗೆ ಹೋಗಿದ್ದೀವಿ. ಅಲ್ಲೆಲ್ಲ ಒಂದು ಕೆಲಸ ಏನು, ಒಂದು ಉದಾಹರಣೆ ಹೇಳುದು ನಾನು. ಈಗ ಕನ್ನಡ ಶಾಲೆಗಳಿದೆ, ಒಂದು 3,222 ಶತಮಾನ ಕಂಡ ಶಾಲೆಗಳಿವೆ ಕರ್ನಾಟಕದಲ್ಲಿ. 3,222, 100 ವರ್ಷ ಆಗಿದೆ. ಆಮೇಲೆ 1910ರಿಂದ ಈಗ 100 ವರ್ಷ ಅಂದ್ರೆ 1926ಕ್ಕೆ 100 ವರ್ಷ ಅಂದ್ರೆ 2026ಕ್ಕೆ 100 ವರ್ಷ ಅಂದ್ರೆ ನಾವು 100 ವರ್ಷ ಹಿಂದೆ ಹೋದ್ರೆ 1926. ಅದರ ಹಿಂದೆ ಮುಂದೆ ಶಾಲೆಗಳು ಸೃಷ್ಟಿಯಾದಾಗ ಕೆಲವರು 10 ಎಕರೆ ಜಾಗ ಕೊಟ್ಟಿದ್ದಾರೆ. ತಾವು ಈಗ ಹೇಳಿದ ಹಾಗೆ ಇಂದುವಾಳು ಅವರು, ಅನೇಕರು, ಶಂಕರೇಗೌಡರು, ಇವರೆಲ್ಲ ಜಾಗ ಕೊಟ್ಟಿದ್ದಾರೆ. ಶಾಲೆ ಕಟ್ಟಿಕೊಳ್ಳಿ, ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗಲಿ ಎಂಬ ಒಂದು ಉದಾರವಾದ ಧೋರಣೆಯಿಂದ ಜಾಗ ಕೊಟ್ಟಿದ್ದಾರೆ. ಇನ್ಯಾರೋ ಒಬ್ಬರು ಬಂದು ಗೋಡೆ ಕಟ್ಟಿದ್ದಾರೆ.
ಮತ್ತೆ ಯಾರೋ ಒಬ್ರು ಒಂದು ಮೇಷ್ಟ್ರಿಗೆ 1 ವರ್ಷದ ಸಂಬಳ ನಾನು ಕೊಡ್ತೀನಿ. ಹೀಗೆ ಒಂದು ಸಹಕಾರಿ ಚಳುವಳಿಯ ಭಾಗವಾಗಿ 3200 ಶಾಲೆಗಳು, ಆ ಕಾಲದಲ್ಲಿ ಶತಮಾನ ಕಂಡ ಶಾಲೆಗಳು ಮತ್ತೆ ಬೇರೆ ಶಾಲೆಗಳು ಸೃಷ್ಟಿಯಾಗಿವೆ. ಈಗ ನಾನು ಕೆಲಸ ಶುರು ಮಾಡುವಾಗ ಒಂದು ನನ್ನ ಗಮನಕ್ಕೆ ಬಂತು, ಯಾದಗಿರಿ ಜಿಲ್ಲೆಯಲ್ಲಿ ಗಮನಕ್ಕೆ ಬಂತು. ಅದು ಏನು ಅಂತಂದ್ರೆ, ಒಂದು 7,000 ಶಾಲೆಗಳಿಗೆ ಹಕ್ಕುಪತ್ರವೇ ಇಲ್ಲ. ಸಣ್ಣ ವಿಷಯ, ಸಣ್ಣ ವಿಷಯ ಸರ್, ಹಕ್ಕುಪತ್ರವೇ ಇಲ್ಲ. ಇದು ಎಲ್ಲ 100 ವರ್ಷ ಆಗಿದೆ ಕೆಲವು ಶಾಲೆಗಳಿಗೆ. ಆಮೇಲೆ ಮಕ್ಕಳು ಓದ್ತಾ ಇದ್ದಾರೆ, ಆಮೇಲೆ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಹಿಂಗೆಲ್ಲ ಆಗ್ತಾ ಇದ್ದಾಗ ಈ ಶಾಲೆದ ರೆಕಾರ್ಡ್ ನೋಡಿದ್ರೆ ಶಾಲೆಗೆ ಹಕ್ಕುಪತ್ರವೇ ಇಲ್ಲ. ಯಾರೋ ಜಾಗ ಕೊಟ್ಟಿದ್ದಾರೆ, ಇನ್ಯಾರೋ ಶಾಲೆ ಕಟ್ಟಿಕೊಂಡಿದ್ದಾರೆ, ನಡೀತಾ ಇದೆ, ಹೀಗೆ ನಡೀತಾ ಇದೆ. ಕನ್ನಡ ಶಾಲೆ ಮುಚ್ಚುವಾಗ ಮಕ್ಕಳು ಕಡಿಮೆ ಆದಾಗ ಆ ಜಾಗ ಕೊಟ್ಟವನು ಮೊಮ್ಮಗ ನ್ಯೂಜಿಲೆಂಡ್ ಅಲ್ಲಿ ಆಸ್ಟ್ರೇಲಿಯಾದಲ್ಲೆಲ್ಲ ಇದ್ದಾನೆ. ಅವ ಬಂದು ನನ್ನ ಅಜ್ಜ ಕೊಟ್ಟದ ಹೌದು, ಈಗ ಮಕ್ಕಳು ಇಲ್ವಲ್ಲ, ಆ ಜಾಗ ವಾಪಸ್ ಕೊಡಿ ಅಂತ ಖಾಸಗಿಯವರಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ತಗೊಂಡು ಅವ ಹೋಗ್ತಾ ಇದ್ದಾನೆ. ಇಂಥ ಶಾಲೆಗಳ ಸಂಖ್ಯೆ 19,700. ನಾವೊಂದು ಆಂದೋಲನ ಮಾಡಿದ್ವಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಪತ್ರ ಬರೆದಿವಿ. ನನ್ನ 26 ಜಿಲ್ಲೆಗಳ ಅನುಷ್ಠಾನದಲ್ಲಿ ನಂಗೆ ರೆಕಾರ್ಡ್ ಕೊಡಿ ಅಂತ ಕೇಳಿದ್ದೇನೆ. ಎಲ್ಲಾ ಶಾಲೆಗಳಲ್ಲಿ ಕೂಡ ಶಾಲೆಯ ಹಕ್ಕುಪತ್ರ ತಯಾರಾಗಬೇಕು, DDPಗಳು ಕೆಲಸ ಮಾಡಬೇಕು. ಮತ್ತು ನಾನು ಮುಂದಿನ ಸಾರಿ ಶಾಲೆಗೆ ಭೇಟಿ ಕೊಟ್ಟಾಗ ಶಾಲೆಯ ಹಕ್ಕುಪತ್ರ ಹೆಡ್ ಮಾಸ್ಟರ್ ರೂಮಿನಲ್ಲಿ ಕಟ್ಟ ಹಾಕಿಸಿ ಇರಬೇಕು. ಇವತ್ತು ಹಕ್ಕುಪತ್ರಗಳು ಇಲ್ಲದಿರುವ ಶಾಲೆಗಳ ಸಂಖ್ಯೆ 400ಕ್ಕಿಂತ ಕಡಿಮೆಗೆ ಬಂದಿದೆ. 19,700. ಇದು 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 ಆಗ್ಬೇಕು. ಯಾಕಂದ್ರೆ ನಾಳೆ ನಾವು ನೀವೆಲ್ಲ ಸೇರಿ ಕನ್ನಡ ಬೇಕು ಅಂತ, ಈಗ ಕನ್ನಡ ಬೇಡವಾಗಿದೆ ಎಲ್ರಿಗೂ, ಕನ್ನಡ ಬೇಕು ಅಂತ ಟರ್ನ್ ತಕೊಂಡು ಕನ್ನಡದ ಬಗ್ಗೆ ಮತ್ತೆ ನಮ್ಮ ಒಲವು ಮೂಡಿದಾಗ ಶಾಲೆಗಳೇ ಇಲ್ಲದಂತ ಸಂದರ್ಭ ಕರ್ನಾಟಕದಲ್ಲಿ ನಿರ್ಮಾಣ. ಆದ್ದರಿಂದ ಈ ತರದ ಕೆಲಸಗಳು ಸುಮಾರಾಗಿದೆ. ನಾನು ಅದರ ಎಲ್ಲ ಉದಾಹರಣೆ ಹೇಳುದಿಲ್ಲ. ತಮ್ಮಲ್ಲಿ ಅಧ್ಯಾಪಕರಿದ್ರೆ ನೀಟ್ ನೋಡಿ ಒಂದು ಆದೇಶ ಬಂತು. ಈಗ ನೀಟ್ಗೆ ಸಂಬಂಧಪಟ್ಟ ಹಾಗೆ UGC ಇಂದ 5 ಜನ ಬರ್ತಾರೆ ಕರ್ನಾಟಕಕ್ಕೆ, 5 ಜನ ಹಿಂದಿಯವರು. ನಮ್ಮ ಕರ್ನಾಟಕದಲ್ಲಿರುವ ಎಲ್ಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ಆ 5 ಜನಕ್ಕೆ ಇಂಗ್ಲಿಷ್ ಅಲ್ಲಿ ವರದಿಯನ್ನು ಕೊಡಬೇಕು. ಅವ್ರು ಬರುದು 5 ಜನ. ಆ 5 ಜನಕ್ಕೆ ನಮ್ಮಲ್ಲಿರುವ ಎಲ್ಲಾ ವಿಶ್ವವಿದ್ಯಾಲಯಗಳು, ಎಲ್ಲಾ ಕಾಲೇಜುಗಳು, ಕನ್ನಡ ಮೇಷ್ಟ್ರು ಸಹ, ಕನ್ನಡ ಮೇಷ್ಟ್ರಿಗೆ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ಇಂಗ್ಲಿಷ್ ಅಂತ. ಇವ್ರಿಗೆ ಕನ್ನಡವೇ ಸರಿ ಬರುದಿಲ್ಲ, ಇನ್ನು ಇವ್ರು ಇಂಗ್ಲಿಷ್ ಅಲ್ಲಿ ರಿಪೋರ್ಟ್. ಇಲ್ಲಿ ಎಂಥ ಕಷ್ಟ. ನಾನು UGCಗೆ ಬರದೆ, ಅವೆಲ್ಲ ಮಾಡಬೇಡಿ, ಕನ್ನಡ ಗೊತ್ತಿರೋ ಒಬ್ಬರನ್ನು ನಿಮ್ಮ 5 ಜನರ ಟೀಮ್ ಅಲ್ಲಿ ಕರ್ಕೊಂಡು ಬನ್ನಿ, ನಾವು ಕನ್ನಡದಲ್ಲಿ ಪ್ರೆಸೆಂಟ್ ಮಾಡ್ತೇವೆ, ಅವ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡ್ಕೊಳ್ಳಿ, ನೀವು ನಾವು ಮಾಡುದು ಕನ್ನಡದಲ್ಲಿ ಅಂತೇಳಿ ನಾನು ಶಿಕ್ಷಣ ಇಲಾಖೆಗೆ ಹೇಳಿದೆ. ಶಿಕ್ಷಣ ಇಲಾಖೆ ಅದಕ್ಕೆ ಒಂದು ಆದೇಶ ಮಾಡಿತ್ತು. ಇವತ್ತು ನೀಟ್ಗೆ ಕರ್ನಾಟಕದಲ್ಲಿರುವ ಯಾವುದೇ ಕಾಲೇಜಿನವರು ವರದಿಯನ್ನ ಇಂಗ್ಲಿಷ್ ಅಲ್ಲಿ ತಯಾರು ಮಾಡಬೇಕಾಗಿಲ್ಲ, ಕನ್ನಡದಲ್ಲಿ ಮಾಡಬಹುದು. ಇವು ಕನ್ನಡವನ್ನು ಬಲಪಡಿಸುವ ಕೆಲಸ. ಇಂಥ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೇವೆ. ನಾನು ಸ್ವಲ್ಪ ನನ್ನ ಬಗ್ಗೆ ಹೇಳಿಕೊಂಡು ಸುತ್ತಾಡುವವನಲ್ಲ, ಆದ್ದರಿಂದ ಪತ್ರಿಕೆಯವರು ಕೇಳಿದಾಗ ಹೇಳ್ತೀವಿ, ಬರ್ತದೆ, ಏನೇ ಇರಲಿ. ಅದು ಒಂದು ತರದ ಕೆಲಸಗಳು ಆಗ್ತಾ ಇವೆ. ಕೆಲವು ಆಗಿದೆ, ಕೆಲವು ಆಗಿಲ್ಲ. ಹಾಗೆ ಕೆಲವು ಕನ್ನಡವನ್ನ ಈಗ ಮುಂದಿನ ಒಂದು 10 ವರ್ಷದಲ್ಲಿ ಸರ್ ತಾವೆಲ್ಲ ಒಳ್ಳೆ ಮಾರ್ಗದರ್ಶನ ಮಾಡಿ ಕೊಟ್ಟಿದ್ದೀರಿ ನಮಗೆ, ಹೆಂಗೆ ಸಂಶೋಧನೆ ಮಾಡಬೇಕು, ಕನ್ನಡವನ್ನು ಬಲಗೊಳಿಸುವುದು ಹೇಗೆ. ತಾವು, ಜಿ. ಪರಮಶಿವಯ್ಯ, ಹಾಮನಾಯಕ, ನಾವೆಲ್ಲ ಅವರ ಗರಡಿಯಲ್ಲೇ ಬಂದವರು. ಒಂದು ಕಾಲದಲ್ಲಿ ನಾವು ಅಧ್ಯಯನ ಸಂಸ್ಥೆಗೆ ಬಂದ್ರೆ ರೋಮಾಂಚನ ಆಗ್ತಾ ಇತ್ತು ನಮಗೆ. ಎಲ್ಲಿ ಹೋದ್ರೂ ಒಬ್ಬ ಜಗತ್ತಿನ ಬಹಳ ದೊಡ್ಡ ವಿದ್ವಾಂಸ ನಮ್ಮ ಕಣ್ಣಿಗೆ ಬೀಳ್ತಿದ್ದ. ಇದೆಂತ ಭಾಗ್ಯ ಅಂತ ನಾವೆಲ್ಲ, ಜಿ. ಅಂತೂ ನಮ್ಮನೆಲ್ಲ ಚಿಕ್ಕವರು, ನಾವು ನಮ್ಮ ಹೆಗಲ ಮೇಲೆ ಕೈ ಹಾಕಿ ಮಧ್ಯಾಹ್ನ ಮನೆಗೆ ಬನ್ನಿ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ನಾಟಿ ಕೋಳಿ ಊಟ ಕೂಡ ಹಾಕೋರು ಅವರು. ಇಂಥ ಮೇಷ್ಟ್ರುಗಳು, ಬಹಳ ದೊಡ್ಡ ಸಂಶೋಧಕರು, ಬಹಳ ಸ್ನೇಹಿತರು, ಸಜ್ಜನರು, ಇವ್ರ ಜೊತೆ ಬೆಳೆದವರು ನಾವು. ಈಗ ಇನ್ನೊಂದು 10 ವರ್ಷಕ್ಕಾಗುವಾಗ ಕರ್ನಾಟಕ ಕನ್ನಡ ಎಲ್ಲಿರ್ತದೆ ಅಂತ ಒಂದು ಪ್ಲಾನ್ ಮಾಡಿ ನಾವು ಕೆಲವು ಯೋಜನೆಗಳನ್ನು ತೆಕ್ಕೊಂಡಿವಿ. ಕನ್ನಡವನ್ನ ಸಬಲೀಕರಣಗೊಳಿಸಬೇಕು ಅಂತ. ಕನ್ನಡವನ್ನು ಸಬಲೀಕರಣಗೊಳಿಸುವ ಬಗೆ ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಸದಸ್ಯರು, ಮಾನ್ಯ ಸದಸ್ಯರ ಜೊತೆ, ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಒಂದು 5-6 ಯೋಜನೆಗಳನ್ನು ಎತ್ತಿಕೊಂಡು, ಅದೀಗ ನನಗಿನ್ನು ಮುಂದಿನ ಮಾರ್ಚಲ್ಲಿ ನನ್ನ ಅವಧಿ ಮುಗೀತದೆ. ನಾವೊಂದು 10 ವರ್ಷದ ಪ್ಲಾನ್ ಮಾಡೋಕ್ಕಾಗಲ್ಲ. ನಮಗಿರುವ ಸಣ್ಣ ಅವಧಿಯಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡಿ ಸಂತೋಷದಿಂದ ಕೈ ಮುಗಿದು ಹೋಗುದು. ಅದರಲ್ಲಿ ಒಂದು ಏನಂತಂದ್ರೆ ಕನ್ನಡ ಭಾಷೆಯ ಸಮನ್ವಯ ಸಂಸ್ಕೃತಿ ಅಂತ 100 ಪುಸ್ತಕ ತರಲಿಕ್ಕೆ ಪ್ಲಾನ್ ಮಾಡಿ 41 ಪುಸ್ತಕ ಇನ್ನೊಂದು 15 ದಿವಸದಲ್ಲಿ ಬಿಡುಗಡೆ ಆಗ್ತದೆ. ಈಗ ಅದು ಯಾಕೆ ಅಂತಂದ್ರೆ ಇವತ್ತು ದ್ವೇಷ ಭಾಷಣಗಳ ಸಂಖ್ಯೆ ಜಾಸ್ತಿ ಆಗಿದೆ, ಜನಗಳನ್ನು ಒಡೆಯುವ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ. ಹಾಗಾದ್ರೆ ಕರ್ನಾಟಕ ಚಾರಿತ್ರಿಕವಾಗಿ ಹೇಗೆ ಒಂದಾಗಿತ್ತು ನೋಡಿ. ಇದು ಸಂಶೋಧನೆಯ ವಿಷಯ ಕೂಡ ಒಂದು, ಸಂಶೋಧನಾ ಕಮ್ಮಟಕ್ಕೆ ಪೂರಕವಾದ ಮಾತು. ಕನ್ನಡ ಸಂಸ್ಕೃತಿಯ ಮೂಲ ಗುಣ ಯಾವುದು ಎಂಬುದನ್ನ ಆಳವಾಗಿ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವುದು ಕೂಡ ಇವತ್ತಿನ ಸಂಶೋಧನೆಯ ಅಗತ್ಯದ ಕೆಲಸ ಆಗಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು ಕರ್ನಾಟಕವನ್ನು ನಾವು ಇದುವರೆಗೆ ದಕ್ಷಿಣ ಭಾರತದ
ದಕ್ಷಿಣ ಭಾರತ ಅಂತ ಕರೆದಿದ್ದೇವೆ. ನಾನು 30 ವರ್ಷ ಡೆಲ್ಲಿಲಿ ಇದ್ದಾಗ ಓತೋ ಸೌತ್ ಇಂಡಿಯನ್ ವಾಲ ಅಂತ ಹೇಳ್ತಾರೆ, ದಕ್ಷಿಣ ಭಾರತ ಅಂತ ಸರಿಯಾಗಿ ಹೇಳ್ತಾರೆ. ಆದ್ರೆ ಸುಮ್ಮನೆ ನಾವು ಯೋಚನೆ ಮಾಡಬೇಕು, ಕೆಳಗೆ ಇಲ್ಲಿ ನಿಂತು ನಾವು ಪೂರ್ಣ ಸೌತ್ ಇಂಡಿಯಾ ಹೌದಾ? ನೀವು ಬೀದರ್ದಿಂದ ಚಾಮರಾಜನಗರದ ಹೊರಗಿನ ಕರ್ನಾಟಕದ ಉದ್ದ 680 ಕಿಲೋಮೀಟರ್, ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗಿರುವ ಭೂಸ್ಥಳದ ಉದ್ದ 600 ಕಿಲೋಮೀಟರ್. ಅಂದ್ರೆ ಕಾವೇರಿ ನದಿಯ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕ ಹಿಡಿಯುವಷ್ಟು ದೊಡ್ಡ ಜಾಗ ಇದೆ. ತಮಿಳುನಾಡು ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕೇರಳ ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕರ್ನಾಟಕ ಕೊನೆಯಾಗುವುದು ಕಾವೇರಿ ನದಿಯಲ್ಲಿ ಅಂತಂದ್ರೆ ಇದು ನಾವು ತಿಳ್ಕೊಂಡ ಹಾಗೆ ಸಂಪೂರ್ಣ ದಕ್ಷಿಣ ಭಾರತ ಅಲ್ಲ. ಇದು ಡೆಕ್ಕನ್ ಪ್ಲಾಟು ಅಂತ ಹೇಳ್ತೀವಿ ನಾವು, ದಕ್ಷಿಣ ಪ್ರಸ್ಥಭೂಮಿ ಅಂತ, ಟೇಬಲ್ ಲ್ಯಾಂಡ್ ಅಂತಲೂ ಹೇಳ್ತೇವೆ. ಟೇಬಲ್ ಲ್ಯಾಂಡ್ ನರ್ಮದಾ ನದಿ ಮತ್ತು ಅಲ್ಲಿಯ ಉತ್ತರದಿಂದ ದಾಟಿ ಬಂದ್ರೆ ಮೊದಲು ಸಿಗುವ ಜಾಗ ನಮಗೆ ಕರ್ನಾಟಕವೇ. ಯಾರಿಗಾದ್ರೂ ಉತ್ತರ ಭಾರತದಿಂದ ಬಂದವರಿಗೂ ಸಿಗುವುದು ಕರ್ನಾಟಕವೇ. ಇದು ಕಾರಣವಾಗಿ ಇದರ ಭೌಗೋಳಿಕ ಜಿಯೋ ಪೊಲಿಟಿಕಲ್ ಅಂತ ಹೇಳ್ತೀವಿ. ಇದರ ಭೌಗೋಳಿಕ ಕಾರಣವಾಗಿ ಕರ್ನಾಟಕ ಸಂಸ್ಕೃತಿ ಎಂಬುದು ಕೇರಳದ, ತಮಿಳುನಾಡಿನ, ತೆಲಂಗಾಣದ, ಆಂಧ್ರದ, ಮಹಾರಾಷ್ಟ್ರದ ಅಥವಾ ಉತ್ತರ ಭಾರತದ ಯಾವುದೇ ರಾಜ್ಯಗಳಿಗಿಂತ ಭಿನ್ನವಾಗಿದೆ ಎಂಬುದನ್ನು ತಿಳ್ಕೊಂಡ್ರೆ ಹೇಗೆ ಭಿನ್ನವಾಗಿದೆ ಅಂತ ಹೇಳುವುದು ನಮ್ಮ ಸಂಶೋಧನೆಯ ಒಂದು ದೊಡ್ಡ ಕೆಲಸ ಆಗಬೇಕು. ಉದಾಹರಣೆಗೆ ಬೌದ್ಧ ಧರ್ಮ ಅದು ಬಿಹಾರದಲ್ಲಿತ್ತು, ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಬಂದು ಸನ್ನತಿ ಭಾರತದ 2ನೇ ಅತಿ ದೊಡ್ಡ ಬೌದ್ಧ ಕೇಂದ್ರವಾಗಿ ಬೆಳೆಯಿತು. ಒಂದು ಪ್ರಶ್ನೆ ಸಂಶೋಧಕ ಕೇಳಬೇಕಾಗಿದ್ದು, ಯಾಕೆ ಸನ್ನತಿ? ತಮಿಳುನಾಡು ಯಾಕೆ ಬೆಳೀಲಿಲ್ಲ? ಕೇರಳ ಯಾಕೆ ಬೆಳೀಲಿಲ್ಲ? ಅಥವಾ ಮಹಾರಾಷ್ಟ್ರದಲ್ಲಿ ಯಾಕೆ ಬೆಳೀಲಿಲ್ಲ? ಸನ್ನತಿ ಯಾಕೆ ಆಯ್ತು? ಸನ್ನತಿಯಿಂದ ಕೊಪ್ಪಳ, ಗವಿಮಠ, ಮಸ್ಕಿ, ಬ್ರಹ್ಮಗಿರಿ, ಕದ್ರಿ ಇವೆಲ್ಲ ಬೌದ್ಧರ ಒಂದು ಕಾಲದ ಬಹಳ ದೊಡ್ಡ ಸೆಂಟರ್ಗಳು. ನಾವು ಕವಿರಾಜ ಮಾರ್ಗವನ್ನು ಓದುವಾಗ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತಾದಿಗಳೀ ನೆಗಳ್ಚಿ ಗದ್ಯಾಶ್ರಮ ಗುರುತಾ ಪ್ರತೀತಿಯಂ ಕೈಕೊಂಡರ್. ಹಾಗೆ ಪರಮಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ ಕವಿಗಳ ಹೆಸರು, ಆಮೇಲೆ ಗದ್ಯಕಾರರ ಹೆಸರು ಹೇಳುವಾಗ DL ನರಸಿಂಹಾಚಾರ್ಯರು, ಇನ್ನೂ ಅನೇಕರು, ಇದರಲ್ಲಿ ಕೆಲವರಾದರೂ ಬೌದ್ಧರು ಇರಬಹುದು ಅಂತ ಹೇಳಿದ್ದಾರೆ. ಆದರೆ ಬೌದ್ಧ ಕೃತಿಗಳು ನಮಗೆ ಸಿಗಲಿಲ್ಲ. ಆದರೆ ಬೌದ್ಧರು ಬದುಕಿದ, ಧರ್ಮ ಪ್ರಸಾರ ಮಾಡಿದ, ಶಾಸನಗಳನ್ನು ಹಾಕಿದ ಜಾಗಗಳು ಕರ್ನಾಟಕದಲ್ಲಿ ಇದೆ. ಇದು ಹೌದಾಗಿದ್ರೆ ಕನ್ನಡ ಸಂಸ್ಕೃತಿಗೆ ಬೌದ್ಧ ಧರ್ಮದ ಕೊಡುಗೆ ಏನು? ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮಲ್ಲಿ 7ನೇ ಶತಮಾನದ ಅನಂತರ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೆ ಗಣಪತಿಯ ಶ್ಲೋಕದಿಂದ ಶುರು ಮಾಡ್ತೀವಿ, ಗಣಪತಿಯ ಆರಾಧನೆಯಿಂದ ಶುರು ಮಾಡ್ತೀವಿ. ಇವತ್ತು ಗಣಪತಿ ಎಂಬುದು ವಿಘ್ನ ನಾಶಕ, ಅದೇನೇ ಇರಲಿ ಮಾಡ್ತೀವಿ ನಾವು. ಹಾಗಾದ್ರೆ ಅದಕ್ಕಿಂತ ಮೊದಲಿದ್ದ ಕನ್ನಡಿಗರು ಗಣಪತಿಯ ಕಲ್ಪನೆಯೇ ಕರ್ನಾಟಕಕ್ಕೆ ಪ್ರವೇಶ ಆಗದಿರುವುದಕ್ಕೆ ಮೊದಲು ನಮ್ಮ ಜನ ಏನನ್ನ ಪೂಜೆ ಮಾಡಿ ಕೆಲಸ ಶುರು ಮಾಡ್ತಿದ್ರು ಅಂತ ನೋಡಿದಾಗ ನಮಗೆ ಕೆಲವು ಒಳನೋಟಗಳು ಎಲ್ಲಿ ಸಿಗ್ತವೆ ಅಂತಂದ್ರೆ ಜನಪದ ಮಹಾಕಾವ್ಯಗಳಲ್ಲಿ ಸಿಗ್ತದೆ. ಮಹದೇಶ್ವರ, ತಿಪ್ಪೇಸ್ವಾಮಿ, ಬೀರಪ್ಪ, ಮಂಟೇಸ್ವಾಮಿ, ಜುಂಜಪ್ಪ, ನನ್ನ ಬಹಳ ಇಷ್ಟದ ದೈವ ಮೈಲಾರಲಿಂಗ, 3 ಮದುವೆ ಆಗ್ತಾನೆ ಸರ್, ಅದಕ್ಕೆ ಖುಷಿ ನನಗೆ. ಒಂದೇ ಸುಧಾರಿಸಲಿಕ್ಕೆ ಕಷ್ಟ ಆಗಿರುವ ಕಾಲದಲ್ಲಿ 3 ಮದುವೆ ಆಗಿ, ಅದು 3 ಬೇರೆ ಬೇರೆ ಜಾತಿಯವರು. ಮಾಳಸ ಬೇರೆ, ಕುರುಬತೆವ್ವ ಬೇರೆ, ಆಮೇಲೆ ಕೊಮಾಲಿ ಬೇರೆ. ಕೊಮಾಲಿ ದಲಿತ ಹುಡುಗಿ. ಅದು ಏನು ನೋಡಿ, ಅದು ಪತ್ನಿಯರಲ್ಲಿ ಸಾಮರಸ್ಯ ಮೂಡಿಸಿದಂದ್ರೆ ದೊಡ್ಡ ಸಂಶೋಧನೆ ವಿಷಯವೇ. 2-3 ಹೆಂಡತಿಯರನ್ನ ಇಟ್ಟುಕೊಂಡು ಸಾಮರಸ್ಯದಿಂದ ಬದುಕಿದಂದ್ರೆ ದೊಡ್ಡ ಸಂಶೋಧನೆಯ ವಿಷಯವೇ. ಹೀಗೆ ಮೈಲಾರಲಿಂಗ, ಈ ಎಲ್ಲಾ ಕಾವ್ಯಗಳು ಕೂಡ ನೀವು ನೋಡಿ ಅವು ಆರಂಭವಾಗುವುದು ಬೆಳಕಿನ ಆರಾಧನೆಯಿಂದ. ಮನೆ ಒಳಗಣ ಜ್ಯೋತಿ, ಮನೆ ಹೊರಗಣ ಜ್ಯೋತಿ. ನೋಡಿ ಮಹದೇಶ್ವರ ಜ್ಯೋತಿಯ ಆರಾಧನೆಯಿಂದ ಕನ್ನಡ ಜನಪದ ಕಾವ್ಯಗಳು ಆರಂಭವಾಗ್ತವೆ ಅಂತಂದ್ರೆ ಈ ಜ್ಯೋತಿಗೂ ಮತ್ತು ಬುದ್ಧರ ಎನ್ಲೈಟನ್ಮೆಂಟ್ಗೂ ಒಂದು ಆಂತರಿಕ ಸಂಬಂಧ ಇದೆ. ಆದ್ದರಿಂದ ಶಬರಿಮಲೆ ಒಂದು ಕಾಲದಲ್ಲಿ ಬೌದ್ಧ ಕೇಂದ್ರ ಆಗಿತ್ತು ಅಂತ ಹೇಳುದು ಯಾಕೆ ಅಂತಂದ್ರೆ ಮಕರ ಸಂಕ್ರಾಂತಿ ದಿವಸ ಅಲ್ಲಿ ಜ್ಯೋತಿ ಕಾಣ್ತದೆ. ಇವೆಲ್ಲ ನಾನು ಜಪಾನ್ನಲ್ಲಿದ್ದಾಗ ಬುದ್ಧಾಸ್ ಫುಟ್ ಸ್ಟೆಪ್ಸ್ ಅಂತ ಒಂದು ಪ್ರೆಸೆಂಟೇಷನ್ ಮಾಡಿದೆ, ಬುದ್ಧನ ಹೆಜ್ಜೆ ಗುರುತುಗಳು ಅಂತ. ನಾವು ಬಹಳ ಬಾರಿ ಸರಳವಾಗಿ ಹೇಳ್ತೇವೆ ಬೌದ್ಧ ಧರ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇತ್ತು, ಆಮೇಲೆ ಹೋಗಿದೆ ಅಂತ. ಅದು ಹೋಗಲಿಲ್ಲ, ಅದು ರೂಪಾಂತರಗೊಂಡು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಉಳಿದಿದೆ, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಉಳಿದಿದೆ, ತುಳುನಾಡಿನ ಭೂತಗಳ ಮೂಲಕ ಉಳಿದಿದೆ,
ಜನಪದ ಕಾವ್ಯಗಳ ಆರಂಭಿಕ ಪದ್ಯಗಳ ಮೂಲಕ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆದರೆ, ಹೇಗೆ ನಾವು ಕರ್ನಾಟಕದ ಇತರ ರಾಜ್ಯಗಳಿಗಿಂತ ನಮ್ಮ ರಾಜ್ಯ ಭಿನ್ನ ಅಂತ ಒಂದು ಉದಾಹರಣೆ ಅಷ್ಟೇ ಹೇಳಿದ್ದಾನೆ. ಜೈನ ಸಾಹಿತ್ಯದ ಬಗ್ಗೆ ನಾನು ನಿಮಗೆ ಹೇಳುವುದಿಲ್ಲ. 12 ವರ್ಷಗಳ ಕಾಲ ಬಿಹಾರದಲ್ಲಿ ಬಹಳ ದೊಡ್ಡ ಕ್ಷಾಮ ಬಂದಾಗ ಬೋಳಹ ಭಟಾರ ಅಂತ ಹೇಳಿದಾಗ ಭದ್ರಬಾಹು ಭಟಾರರು ಮತ್ತು ಚಂದ್ರಗುಪ್ತ ಮೌರ್ಯರು, ಸಂಪ್ರತಿ ಚಂದ್ರಗುಪ್ತರು ಬಿಹಾರದಿಂದ ನಡ್ಕೊಂಡು ಬಂದು ನೆಲೆ ನಿಂತದ್ದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ, ಕಳ್ಬಪ್ಪಿನಲ್ಲಿ. ಯಾಕೆ ಬೇರೆ ಕಡೆ ನಿಲ್ಲಿಲ್ಲ? ಬೌದ್ಧ ಧರ್ಮಕ್ಕೆ ಸನ್ನತಿ ಯಾಕೆ ಪ್ರಮುಖ ಕೇಂದ್ರವಾಯಿತು? ಜೈನರಿಗೆ ಯಾಕೆ ಶ್ರವಣಬೆಳಗೊಳ ಕೇಂದ್ರವಾಯಿತು? ಮುಂದೆ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ನೀವೇನು ಹೇಳ್ತೀರಿ ಅದೆಲ್ಲವೂ ಜೈನರ ಕೊಡುಗೆ. ಅದು ಪಂಪ, ಪೊನ್ನ, ರನ್ನ, ಶ್ರೀವಿಜಯ, ನಾಗಚಂದ್ರ, ಜನ್ನ, ಕೇಶಿರಾಜ, ರತ್ನಾಕರ ವರ್ಣಿಯವರೆಗೆ ದೊಡ್ಡ ಸಾಹಿತ್ಯ ಪರಂಪರೆ ಎಲ್ಲ ಜೈನರ ಕೊಡುಗೆ. ಜೈನರ ಸಾಹಿತ್ಯ ಕನ್ನಡ ಸಂಸ್ಕೃತಿಗೆ ಕೊಟ್ಟ ಕೊಡುಗೆ ಅದು ಬಹಳ ಅಮೂಲ್ಯವಾದ್ದು. ಅದರ ಇನ್ನಷ್ಟು ಮೌಲ್ಯಮಾಪನ ನಮ್ಮಲ್ಲಿ ಇನ್ನೂ ಆಗಬೇಕಷ್ಟೆ. ಹೆಂಗೆ ಅದು ಸಂಸ್ಕೃತಿ ನೋಡಿ, ಈಗ ಸುಮ್ಮನೆ ಉದಾಹರಣೆ ಹೇಳೋದು ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಸಂಶೋಧನೆಗಳಲ್ಲಿ ಒಂದು ಪಠ್ಯ ಹಿಡ್ಕೊಂಡು ಪಠ್ಯವನ್ನ ಒಂದು ಸ್ಥಿರೀಕೃತ ಪಠ್ಯ ಅಂತ ಭಾವಿಸಿ ಅಲ್ಲಿಯೇ ಒದ್ದಾಡ್ತಿರೋದು. ಅದು ಖಂಡಿತ ತಪ್ಪದು. ಪಠ್ಯಗಳು, ಪ್ರಾಚೀನ ಪಠ್ಯಗಳು ಯಾವತ್ತೂ ಕೂಡ ಆಗಿದ್ದವು ಎಂಬುದನ್ನು ನಾವು ಮರಿಬಾರದು. ಚಲನಶೀಲವಾಗಿದ್ದವು. ಈಗ ರನ್ನನ ಗದಾಯುದ್ಧ ಅಥವಾ ಪಂಪ ಭಾರತ ಅದು ಕ್ಲಾಸಿಕಲ್ ಲಿಟ್ರೇಚರ್ನಲ್ಲಿ ಚಂಪೂನಲ್ಲಿ ಬಂದ ಕಾವ್ಯ, ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಇದೇ ಕಾವ್ಯಗಳನ್ನ, ಮಹಾಭಾರತಕ್ಕೆ ಸಂಬಂಧಪಟ್ಟ ಕಾವ್ಯಗಳನ್ನ ಕುಮಾರವ್ಯಾಸ ಬರೆದಾಗ ಅದರ ಭಾಮಿನಿಯಲ್ಲಿ ಬರೆದವ. ಇವರು ಖ್ಯಾತ ಕರ್ನಾಟಕಗಳಲ್ಲಿ ಬರೆದಾಗ, ಛಂದರೂಪಗಳಲ್ಲಿ ಬರೆದಾಗ ಅದು ಒಂದು ಬಗೆಯ ಸಾಹಿತ್ಯ ಸೃಷ್ಟಿ ಆಯಿತು. ಆದರೆ ನಡುಗನ್ನಡಕ್ಕೆ ಬಂದಾಗ ಭಾಮಿನಿಯಲ್ಲೇ ಯಾಕೆ ಕುಮಾರವ್ಯಾಸ ಬರ್ದ? ಒಂದು ಪ್ರಶ್ನೆ ಅದು. ಭಾಮಿನಿಯಲ್ಲೇ ಯಾಕೆ ಬರ್ದ ಅವನು? ಹಾಗೆ ಬರೆಯುವಾಗ ಅವನು ಕಾವ್ಯದಲ್ಲಿ ಹೇಳ್ತಾನೆ, ತನ್ನ ಕಾವ್ಯ ಯಾರ್ಯಾರಿಗೆ ಮುಟ್ಟಬೇಕು ಅಂತ ಒಂದು ಪದ್ಯ ಹೇಳುವಾಗ ಅವನು ಸಾಮಾನ್ಯ ಜನರಿಗೆ, ನಾನಿದು ಈ ಉದ್ಘಾಟನೆ ಸೆಷನ್ ಆಗಿ 2ನೇ ಸೆಷನ್ ಆಗ್ಲಿಕ್ಕೆ ಮೊದಲು ಸಮಯ ಇದ್ರೆ ನಾನೊಂದು ವಿಡಿಯೋ ತಕೊಂಡು ಬಂದಿದ್ದೇನೆ, ಅದನ್ನ ಆಮೇಲೆ ತೋರಿಸ್ತೀನಿ, ಸಮಯ ಇದ್ದರೆ, ಇಲ್ಲ ಬೇಕು ಅಂತಿಲ್ಲ. ಈಗ ಭಾಮಿನಿಯಲ್ಲಿ ಬರೆದಾಗ ಅವನು ಅದರ ಆರಂಭದಲ್ಲಿ ಹೇಳ್ತಾನೆ, ನನ್ನ ಕಾವ್ಯ ಯಾರಿಗೆ ಅಂತಂದ್ರೆ ಸಾಮಾನ್ಯರಿಗೂ ಕೂಡ ಮುಟ್ಟಬೇಕೆಂಬ ಮಾತನ್ನು ಹೇಳ್ತಾನೆ. ಹಾಗಾದ್ರೆ ಭಾಮಿನಿಯಲ್ಲಿ ಬರೆದಾಗ ಅದೇ ಮಹಾಭಾರತ ಕಾವ್ಯವನ್ನ ಇಲ್ಲಿ ಕುಳಿತು ಒಬ್ಬ ಹಾಡಬಹುದು, ಇನ್ನೊಬ್ಬ ಅರ್ಥ ವಿವರಣೆ ಮಾಡಬಹುದು, ಓದಲಿಕ್ಕೆ ಬಾರದ ದೊಡ್ಡ ಸಮುದಾಯಕ್ಕೆ ಕಾವ್ಯವನ್ನು ಮುಟ್ಟಿಸಬಹುದು. ಗಮಕದ ದೊಡ್ಡ ಶಕ್ತಿ ಇರುವುದೇ ಓದಲಿಕ್ಕೆ ಬಾರದೇ ಇರುವವರಿಗೆ ಕಾವ್ಯವನ್ನು ಮುಟ್ಟಿಸೋದು. ಗಮಕ ಬೆಳೀತು ನೋಡಿ. ಕನ್ನಡ ಕಾವ್ಯವನ್ನು ಆಧರಿಸಿ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ, ತೊರವೆ ರಾಮಾಯಣ, ಚಾಮರಸನ ಪ್ರಭುಲಿಂಗ ಲೀಲೆ, ನಡುಗನ್ನಡ ಕಾವ್ಯಗಳು ಎಲ್ಲವೂ ಕೂಡ ಹಾಡಬಲ್ಲ ಕಾವ್ಯಗಳಾದ್ದರಿಂದ ಗಮಕಗಳ ಮೂಲಕ ಜನಗಳಿಗೆ ಕನ್ನಡ ಕಾವ್ಯಗಳು ಈಗ ಚಲಿಸಿತೋ ಇಲ್ಲವೋ, ಅದು ಟೆಕ್ಸ್ಟ್ ಆಗಿ ಉಳಿದದ್ದು, ಅದು ಸ್ಟ್ಯಾಟಿಕ್ ಆಗಿ ಉಳಿಲಿಲ್ಲ. ಅದು ರೂಪಾಂತರ ಮಾಡಿಕೊಂಡು ಜನಗಳನ್ನು ಮುಟ್ಲಿಕ್ಕೆ ಬೇಕಾದಂಥ ದಾರಿಯನ್ನು ತಾನೇ ಕಂಡುಕೊಂಡು ಗಮಕಕ್ಕೆ ಹೋಯ್ತು. ನಿಮಗೆ ಗೊತ್ತಿದೆ, ಗಮಕದಿಂದ ಹರಿಕತೆಗೆ ಹೋಯ್ತು ಸರ್. ಗಮಕ ಕುಳಿತು ಹಾಡುವುದು, ಹರಿಕತೆಯವರು ನಿಂತು ಹಾಡುವುದು, ಅಷ್ಟೇ ವ್ಯತ್ಯಾಸ. ಪದ್ಯ ಅದುವೇ. ಇವನು 2 ವೇಷ ಎಲ್ಲ ಹಾಕೊಂಡು ತಾಟಿ ಇಟ್ಕೊಂಡು ಹೇಳ್ತಾನೆ, ಉಪಕಥೆಗಳನ್ನೆಲ್ಲ ಸೇರಿಸ್ತಾನೆ. ಹರಿಕತೆ ಎಂಬ ಫಾರ್ಮಿಗೆ ಕಾಲದ ಬಂಧ ಇಲ್ಲ. ಕುವೆಂಪುವನ್ನು ತಗೊಳ್ತಾನೆ, ಜ್ಯೋತಿ ಮೇಡಮ್ ಬರೆದಿರೋ ಒಂದು ಲೇಖನವನ್ನು ಸೇರಿಸ್ತಾನೆ, ಮತ್ತು ಕುಮಾರವ್ಯಾಸನ ಪದ್ಯವನ್ನು ಸೇರಿಕೊಳ್ತಾನೆ, ಪಂಪಂದು ಸೇರಿಸ್ಕೊಳ್ತಾನೆ, ವ್ಯಾಸನನ್ನು ಕೋಟ್ ಮಾಡ್ತಾನೆ. ಕಾಲಾತೀತವಾದ್ದು. ಯಾಕೆ ಕನ್ನಡ ಕಾವ್ಯ ಕ್ಲಾಸಿಕಲ್ ಖ್ಯಾತ ಕರ್ನಾಟಕಗಳಿಂದ ಇಲ್ಲಿಗೆ ಬಂದು ಗಮಕಕ್ಕೆ ಬಂದು ಗಮಕಂದ ಹರಿಕತೆಗೆ ಹೋಗಿ ನೀವು 14, 15, 16ನೇ ಶತಮಾನದ ಕರ್ನಾಟಕದ ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ನನ್ನ ಪ್ರಕಾರ ಆ ದೇವಸ್ಥಾನದ ಆರ್ಕಿಟೆಕ್ಚರ್ಗಳ ಒಳಗಡೆ ಕನ್ನಡ ಕಾವ್ಯ ಇದೆ. ನೀವು ಪಂಪ ಮತ್ತು ಕುಮಾರವ್ಯಾಸನನ್ನು ಬಹುವಾಗಿ ಆಕರ್ಷಿಸಿದ ಒಂದು ಆನೆಯ ವರ್ಣನೆ ಇದೆ. ಅದೇ ಆನೆ ಮಧ್ಯಕಾಲೀನ ಕರ್ನಾಟಕದ ಅನೇಕ ದೇವಸ್ಥಾನಗಳ ಗೋಡೆಗಳಲ್ಲಿದೆ. ಸೊ ಪೊಯಿಟ್ರಿ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ಟೆಕ್ಸ್ಟ್ ಟು ಟೆಂಪಲ್ ವಾಲ್ಸ್. ಈ ಚಲನೆಯನ್ನು ಹಿಡಿಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಎಷ್ಟೋ ಕನ್ನಡ ಈಗ ಉದಾಹರಣೆಗೆ ಭೀಷ್ಮಾರ್ಜುನರ ವರ್ಣನೆ ಪಂಪನಲ್ಲಿ ಬರ್ತದೆ, ಕುಮಾರವ್ಯಾಸನಲ್ಲಿ ಬರ್ತದೆ, ಇನ್ನು ಅನೇಕ ಕಡೆ ಬರ್ತದೆ. ಕರ್ನಾಟಕದ ಬಹುತೇಕ ದೇವಸ್ಥಾನದ ನನ್ನ ಹತ್ರ ಫೋಟೋ ಇದೆ, ಆಮೇಲೆ ತೋರಿಸ್ತೀನಿ ನಾನು. ವಾಸ್ತುಶಿಲ್ಪಗಳಲ್ಲಿ ಭೀಷ್ಮಾರ್ಜುನರ ಯುದ್ಧ ಕಾಣ್ತದೆ. ಅಂದ್ರೆ
ನಾನು ಪುತ್ತೂರಿನಲ್ಲಿ ಓದಿದ್ದು, ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ. ಅಲ್ಲಿ ಪ್ರತಿ ವರ್ಷ ಪುತ್ತೂರು ಜಾತ್ರೆ ನಡೀತಾ ಇತ್ತು ಸರ್. ಜಾತ್ರೆಯ ಸಂದರ್ಭದಲ್ಲಿ ಗಮಕ ಬರ್ತಾ ಇತ್ತು. ಇಂಥದೇ ಒಂದು ಹಾಲ್, ನೀವೆಲ್ಲ ಕಟ್ಟಿದ ಇಂಥದೇ ಒಂದು ಹಾಲ್. ಇಲ್ಲಿ ಗಮಕೆ ಹಾಡ್ತಾ ಇದ್ದ, ನಾವೆಲ್ಲ ಕೂತು ಕೇಳ್ತಾ ಇದ್ವಿ. ನಿಧಾನವಾಗಿ ಏನ್ ಮಾಡ್ದ, ಅಲ್ಲಿ ಬಂದಿರಲಿ ಕೆಲವರು, ಈ ಗಮಕ ಹಾಡುವಾಗ ಯಾವುದೋ ಒಂದು ಕಾಳಿಂಗ ಮರ್ದನನ ಪ್ರಸಂಗ ಬರ್ತದೆ. ಅವ ಏನ್ ಮಾಡಿದ, ನಾವು ನೋಡ್ತಾ ಇದ್ದಾಗೆ ಕಾಳಿಂಗ ಮರ್ದನನ ಒಂದು ಚಿತ್ರ ಗೋಡೆಯಲ್ಲಿ ಬರ್ದ ಸರ್, ಚಿತ್ರ ಬರ್ದ. ಇನ್ನು ಯಾವುದೋ ಒಂದು ದಿವಸ ಇನ್ನೊಂದು ಕಥೆ ಹೇಳ್ತಾನೆ ಅವನು, ಕರ್ಣಾರ್ಜುನರದ್ದು ಹೇಳ್ತಾನೆ. ಒಂದು ವಾರ ಕಳೆದು ಹೋದಾಗ ಕರ್ಣಾರ್ಜುನರ ಯುದ್ಧದ ಒಂದು ಚಿತ್ರ ಅಲ್ಲಿ, ಅಥವಾ ಭಗವದ್ಗೀತೆ ಹೇಳುವುದರ ಒಂದು ಚಿತ್ರ. ಅಂದ್ರೆ ಒಂದು ಪೋಯಟ್ರಿ ರಿಸೈಟ್ ಆಗ್ತಾ ಇದ್ದಾಗ, ಹಾಡ್ತಾ ಇದ್ದಾಗ, ಅದರ ಪ್ರಭಾವದಿಂದ ಗೋಡೆ ಚಿತ್ರಗಳು ಮೂಡಿ ಬಂದಾಗ, ನನ್ನ ಪ್ರಕಾರ ಕನ್ನಡ ಕಾವ್ಯ ದೇವಸ್ಥಾನದ ವಾಸ್ತುಶಿಲ್ಪಗಳಿಗೆ ಹೋದ ಹಾಗೆ ದೇವಸ್ಥಾನದ ಗೋಡೆ ಚಿತ್ರಗಳಾಗಿ ಕೂಡ ಕನ್ವರ್ಟ್ ಆಗಿದೆ. ನಾವು ಏನ್ ಮಾಡ್ತೀವಿ ನಮ್ಮ ಅಧ್ಯಯನದಲ್ಲಿ ಅಂತಂದ್ರೆ, ಪೇಂಟಿಂಗ್ ನಮ್ದಲ್ಲ, ಗಮಕ ಅದು ನಮ್ದಲ್ಲ. ಆಮೇಲೆ 1740ರಲ್ಲಿ ಕುಮಾರವ್ಯಾಸನ ಪದ್ಯ, ಪಂಪಭಾರತ, ರನ್ನನ ಗದಾಯುದ್ಧ, ಲಕ್ಷ್ಮೀಶನ ಜೈಮಿನಿ ಭಾರತ, ತೊರವೆ ರಾಮಾಯಣ, ಇದರ ಎಲ್ಲದರ ಸಾಲು ಸಾಲು ತೆಗೆದು ಯಕ್ಷಗಾನ ಪ್ರಸಂಗಗಳು ಸೃಷ್ಟಿಯಾದವು ಸರ್. ಹೋಗೆಂದ ಮಾಡೆಂದ ಅಂತ ಸೇರಿಸಿದ್ದು ಬಿಟ್ಟರೆ ಸಾಲು ಸಾಲು ಕುಮಾರವ್ಯಾಸಂದೇ ಸರ್. ಉದ್ಯೋಗ ಪರ್ವದ ಪದ್ಯಗಳೇ ಕೃಷ್ಣ ಸಂಧಾನ ಯಕ್ಷಗಾನ ಪ್ರಸಂಗದ ಪದ್ಯಗಳು. ನೀವು ತೆಗೆದು ನೋಡಿದ್ರೆ ಅದುವೇ ಪದ್ಯಗಳು. ಆಮೇಲೆ ಭಾರತಿ ಸುಬ್ಬ 8 ಯಕ್ಷಗಾನ ಪ್ರಸಂಗಗಳನ್ನು, ರಾಮಾಯಣ ಆಧಾರಿತ ಯಕ್ಷಗಾನ ಪ್ರಸಂಗಗಳನ್ನು ಬರೆದ. ಭಾರತಿ ಸುಬ್ಬ ಪಾದುಕ ಪಟ್ಟಾಭಿಷೇಕ, ಆಮೇಲೆ ಏನು ಕುಶಲವರ ಕಾಳಗ ಹೊರಗೆ, ಮಧ್ಯೆ ಶೂರ್ಪಣಕ ಮಾನಭಂಗ, ವಾಲಿವಧೆ ಎಲ್ಲ ಬರೆದ. ತೊರವೆ ರಾಮಾಯಣದ ಪದ್ಯಗಳೇ ಇರುವುದು ಅದರಲ್ಲಿ. ತೊರವೆ ರಾಮ ನನ್ನ ಕೇಳಿದ್ರೆ 75% ತೊರವೆ ರಾಮಾಯಣ ಸರ್, 80%. ಇನ್ನೊಂದು 20% ಇವ ಸೇರಿಸ್ತಾನೆ, ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸೇರಿಸಿ, ಎಂದ ಹೇಳೆಂದ ಮಾಡೆಂದ ಅಂತ ಸೇರಿಸ್ತಾನೆ. ಅಂದ್ರೆ ಕಾವ್ಯ ನೋಡಿ, ಓದುವ ಕಾವ್ಯ 10ನೇ ಶತಮಾನದ್ದು, ಮಧ್ಯಕಾಲದಿಂದ ಕನ್ನಡಕ್ಕೆ ಕಾಲಕ್ಕೆ ಕೇಳುವ ಕಾವ್ಯವಾಗಿ, ಆಮೇಲೆ 17ನೇ ಶತಮಾನ 18ನೇ ಶತಮಾನ ಯಕ್ಷಗಾನಕ್ಕೆ ಬಂದಾಗ ಅದು ಕುಣಿಯುವ ಕಾವ್ಯವಾಗಿ ಕನ್ವರ್ಟ್ ಆಯ್ತು. ನೀವು ಇವತ್ತು ಯಕ್ಷಗಾನದನ್ನು ನೋಡಿದ್ರೆ, ನೀವು ಗದಾಯುದ್ಧದಂತ ಒಂದು ಯಕ್ಷಗಾನ ನೋಡಿದ್ರೆ, ಅದರಲ್ಲಿ 50% ಪದ್ಯಗಳು ರನ್ನನ ಗದಾಯುದ್ಧವೇ. ಅರ್ಥ ಹೇಳುವವರು ಕೂಡ ರನ್ನನ ಗದಾಯುದ್ಧವನ್ನೇ ಹೇಳುದು. ಆಮೇಲೆ ನಮ್ಮ ಮೂಲ ವ್ಯಾಸ ಭಾರತದಲ್ಲಿ ಕೌರವ, ದುಶ್ಯಾಸನ, ಕರ್ಣ, ಶಕುನಿ, ದುಷ್ಟ ಚತುಷ್ಟಯರು, ಒಳ್ಳೆಯವರು ಏನಲ್ಲ. ಆದರೆ ಭಾಸನ ಅನಂತರ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ನಿಧಾನವಾಗಿ ಸಮಾಜ ಬೆಳೆದ ಹಾಗೆ ಕೆಳವರ್ಗದಿಂದ ಹುಟ್ಟಿದವರ ಬಗ್ಗೆ ಒಂದು ಅನುಕಂಪ ಬೆಳೆದಾಗ ಕರ್ಣನಿಗೆ ಸ್ವಲ್ಪ ಉದಾತ್ತವಾದ ಜಾಗ ಬಂತು. ಬಹಳ ಹಠದಿಂದ ಭೂಮಿ ಬೇಕೆ ಅಂತ ಹೇಳುವಂತ ದುರ್ಯೋಧನದ ಬಗ್ಗೆ ಒಂದು ಸಣ್ಣ ಪ್ರೀತಿ ಬೆಳೆಯಿತು. ಪ್ರೀತಿ ಬೆಳೀತಿದ್ದಾಗ ಕಾವ್ಯದ ಬರವಣಿಗೆ ರೀತಿ ಬದಲಾವಣೆ ಆಯಿತು. ಕನ್ನಡದಲ್ಲಿ ಮೊದಲು ಆ ಕೆಲಸವನ್ನು ಮಾಡಿದ್ದು ನಾಗಚಂದ್ರ. ನಿಮಗೆ ಗೊತ್ತಿಲ್ಲ, ರಾಮಚಂದ್ರ ಚರಿತ ಪುರಾಣದಲ್ಲಿ ಒಬ್ಬ ದುರಂತ ರಾವಣನನ್ನು ನಾವು ಕಾಣ್ತೇವೆ. ಸೀತೆಯಂ ಪಿಡಿದು ತಂದು ಆಂ ಕೊಟ್ಟಪೆಂ, ರಾಮನಿಗೆ ಸೀತೆಯನ್ನು ಹಿಡಿದು ತಂದು ನಾವು ಕೊಡ್ತೇನೆ ಅಂತ ಹೇಳುವಷ್ಟು ಒಳ್ಳೆಯವನು. ಆದ್ರೆ ಯಾಕೆ ಹಾಗಾದ್ರೆ ಸೀತೆ ಕಣ್ಣಿಗೆ ಬಿದ್ದು ಹಾಳಾದವನು? ಅದಕ್ಕೆ ಅವನು ಯಾವುದೋ ಒಂದು ಮನುಷ್ಯನಿಗೆ ಯಾವುದೋ ಒಂದು ದುರ್ಬಲ ಕ್ಷಣ ಇರ್ತದೆ, ಸಣ್ಣ ದುರ್ಬಲ ಕ್ಷಣ ಇರ್ತದೆ. ಆ ಕ್ಷಣದಲ್ಲಿ ಅವಳನ್ನು ನೋಡಿ ಮನಗೊಂಡ. ಅದೇ ಅವನ ಇದಲ್ಲ, ಅವನ ಚಾರಿತ್ರ್ಯ ಅದಲ್ಲ. ಯಾಕಂದ್ರೆ ನಳಕೂಬರನ ಹೆಂಡತಿ ಪ್ರೀತಿಸಿ ಬಂದಾಗ ಬುದ್ಧಿ ಹೇಳಿ ಕಳಿಸಿದಂತ ರಾವಣ ಸೀತೆಯನ್ನು ಕಂಡಾಗ ವಜ್ರದ ಸಂಕಲ ಹೃದಯಕ್ಕೆ ನಿಪ ರೂಪವತಿ ಬರಲಾದ. ಆಮೇಲೆ ಈ ಕಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾನೆ, ಆಗ್ತಾ ಇಲ್ಲ ನೋಡಿ. ಒಂದು ದುರಂತ ರಾವಣನ ಕಲ್ಪನೆಯನ್ನ ಕನ್ನಡಕ್ಕೆ ಮೊದಲು ಕೊಟ್ಟವನು ನಾಗಚಂದ್ರ. ಸಿಕ್ಕಾಕೊಂಡಿದ್ದೀನಿ, ಬಿಡುಗಡೆ ಇಲ್ಲ. ಇದೇ ತಾನೇ ದುರಂತ ಕಾವ್ಯದ ದೊಡ್ಡ ಲಕ್ಷಣಗಳಲ್ವ ಸರ್? ಸಿಕ್ಕಾಕೊಂಡಿದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ, ಬಿಡುಗಡೆ ಇಲ್ಲ ನನಗೆ. ಇದೇ ದುರಂತ ಕಾವ್ಯ. ಈ ದುರಂತ ಕಾವ್ಯ ನೀವು ಶಂಭು ಹೆಗಡೆಯವರ ಗದಾಯುದ್ಧ, ಅಥವಾ ತೆಂಕಿತಿಟ್ಟಿನ ಗದಾಯುದ್ಧ, ಅಥವಾ ಬಯಲಾಟಗಳ ಗದಾಯುದ್ಧ ನೋಡಿದ್ರೆ ಅಲ್ಲಿ ಕಾಣುವ ನಮಗೆಲ್ಲರೂ ಯಕ್ಷಗಾನ ನೋಡಿ ಬರುವಾಗ ಖುಷಿಯಾಗುವುದು ಯಾರಂದ್ರೆ, ರಾವಣ ಬಾರಿ ಒಳ್ಳೇದಾಗಿದೆ ಅಂತ. ರಮಾನಂದ ಸಾಗರ ರಾಮಾಯಣ ಬಂದಾಗ ನಮಗೆಲ್ಲರಿಗೂ ಹೆಚ್ಚು ಇಷ್ಟ ಆದ್ರು ರಾವಣ, ಆಗಬೇಕಾದ್ರು ರಾಮ, ಆದದ್ದು ರಾವಣ. ಯಾಕಂದ್ರೆ ಅವನೊಳಗೆ ಒಂದು ದುರಂತ ಓಟ ಇದೆ. ಆ ದುರಂತ ಓಟ ಇದೆಲ್ಲ ನಮ್ಮ ನಿಮ್ಮ ಒಳಗಡೆ ಕಡೆ ಇರ್ತದೆ, ಚೂರು ಇರ್ತದೆ. ಏನು ಮಾಡ್ಬೇಕು ಅಂತಿದ್ದು ಮಾಡ್ಲಿಕ್ಕೆ ಆಗಿಲ್ಲ. ಇದನ್ನಿಷ್ಟು ಸರಳವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕನ್ನಡ ಕಾವ್ಯ ಅದು ಸ್ಟ್ಯಾಟಿಕ್ ಆಗಿ ಉಳಿದಿಲ್ಲ, ಸ್ಟ್ಯಾಟಿಕ್ ಆಗಿ ನಿಂತಿದೆ ಅಂತ ನಾವು ಭಾವಿಸಿಕೊಂಡು ಸರ್ ಪಠ್ಯಪುಸ್ತಕ ಮೀಟಿಂಗಿಗೆ ಹೋದ್ರೆ ಇದು ಬೇಡ ಸರ್, ಯಾರು ಓದ್ತಾರೆ ಸರ್? ನಾನು ಒಬ್ಬನಿಗೆ ಕೇಳಿದೆ, ಯಾರು ಓದ್ತಾರೆ ಅಂತ ನೀನು ಸ್ಟಡಿ ಮಾಡಿದ್ಯಾ? ಇಡೀ ಕರ್ನಾಟಕದಲ್ಲಿ ಮಕ್ಕಳಿಗೆ ಹಳೆಗನ್ನಡ ಬೇಡ ಅಂತ ನೀನೇನು ರಿಪೋರ್ಟ್ ಮಾಡಿದೆ? ಒಂದು ಸ್ಟಡಿ ರಿಪೋರ್ಟ್ ಇದ್ರೆ ಕೊಡು, ನಾವು ಬಿಡುವ ಅಂತ.
ಫಸ್ಟ್ ಮೇಷ್ಟಿಗೆ ಓದ್ಲಿಕ್ಕೆ ಬರಲ್ಲ, ಮಕ್ಕಳಿಗೆ ಬೇಡ ಸರ್ ಅಂತ ಹೇಳೋದು. ತನಗೆ ಓದ್ಲಿಕ್ಕೆ ಬರಲ್ಲ, ಮಕ್ಕಳಿಗೆ ಸರಿಯಾಗಿ ಓದಿ ಪಾಠ ಮಾಡಿದರೆ ಕೇಳುವ ಮಕ್ಕಳು ಇವತ್ತೂ ಇದ್ದಾರೆ. ನನ್ನ ನಂಬಿಕೆ. ಇವನಿಗೆ ತಪ್ಪು ಓದ್ತಾನೆ, ಯಾರು ಕೂತ್ಕೋತಾರೆ ಕ್ಲಾಸಲ್ಲಿ? ಹಾಗಾಗಿ ಮೇಷ್ಟ್ರುಗಳು ಇದು ಬೇಡ ಸರ್, ಯಾರು ಓದಲ್ಲ ಅಂತ. ನೀವು ಫಸ್ಟ್ ನೀವು ಓದ್ತೀಯ ಹೇಳಪ್ಪ ಅಂತ ನನ್ನ ಪ್ರಶ್ನೆ ಯಾವಾಗಲೂ. ಅದಕ್ಕೆ ಈಗ ನನ್ನನ್ನು BOA ಸಭೆಗೆಲ್ಲ ಕರೆಯುವುದಿಲ್ಲ, ಸುಲಭ ಅದು. ಹಾಗೆಲ್ಲ ಇರ್ತದೆ. ಸೊ ಕಾವ್ಯಕ್ಕೆ ನಾವು ಕಾವ್ಯದ ಅಧ್ಯಯನವನ್ನ ಹೊಸ ರೂಪದಲ್ಲಿ ಮಾಡಿಸಿಕೊಂಡ್ರೆ ನಮಗೆ ಸಂಶೋಧನೆಗೆ ತುಂಬಾ ಅವಕಾಶಗಳು ಈಗಲೂ ಕೂಡ ಇದೆ. ನಾವು ಹಳೆಯ ಮಾದರಿಯಲ್ಲಿ ಅತ್ಯುತ್ತಮವಾದ ಸಂಶೋಧನೆಗಳು ನಡೆದಿವೆ. ರಾಗವಿಂದ ಸೇರಿದ್ರೆ, ಜೀಶಂಪನಿಯಿಂದ ಸೇರಿದ್ರೆ ನಡೆದಿದೆ. ಅಲ್ಲಿ ನಮಗೆ ನಡಿಲಿಕ್ಕೆ ಹೆಚ್ಚು ದಾರಿ ಇಲ್ಲ. ಚೂರು ಇದೆ, ಇಲ್ಲ ಅಂತ ಹೇಳುವುದಿಲ್ಲ, ಆದ್ರೆ ಕಷ್ಟ. ಯಾಕಂದ್ರೆ ಇವರೆಲ್ಲ ಹಾಕಿಕೊಟ್ಟ ಆದರ್ಶ, ಇವರು ಮಾಡಿದ ಕೆಲಸಗಳು, ಸಂಗ್ರಹಿಸಿದ ಮಾಹಿತಿಗಳು, ಅದನ್ನು ವಿಭಜಿಸಿಕೊಂಡ ರೀತಿ, ಅದನ್ನು ವಿಶ್ಲೇಷಿಸಿ ಮಂಡಿಸಿದ ರೀತಿ ಕ್ಲಾಸಿಕ್, ಅದು ಅಸಾಮಾನ್ಯವಾದದ್ದು. ಆದ್ರೆ ಅವರು ಹಾಕಿಕೊಟ್ಟ ದಾರಿಯಿಂದ ಸ್ವಲ್ಪ ಬೇರೆ ದಾರಿ ಹಿಡಿದು ಹೋದ್ರೆ ನಮಗೆ ಹೊಸ ಲೋಕಗಳು ಸಿಗ್ತವೆ. ನನ್ನ ಕೊನೆಯ ಒಂದು ಮಾತು, ಈಗ ಕನಕದಾಸ, ನಾ ಮೊನ್ನೆ ಎಲ್ಲೋ ಹೇಳಿದ್ದೇನೆ, ಕನಕದಾಸ ನಳಚರಿತ್ರೆಯನ್ನು ಬರೆದ. ಯಾಕೆ ಬರೆದ ಅಂತ ಒಂದು ಪ್ರಶ್ನೆ ಕೇಳಿದೀವ ನಾವು. ಸುಮ್ಮನೆ ಕೇಳಬೇಕು, ಯಾಕೆ ನಳಚರಿತ್ರೆಯನ್ನು ಯಾಕೆ ಬರೆದ? ಅವನು ಬೇರೆ ಯಾವುದೋ ಬರಿಬೇಕಾಗಿತ್ತಲ್ಲ, ವಾಲಿಯ ಕತೆ ಬರಿಬೋದಾಗಿತ್ತು, ಇಲ್ಲ ಇನ್ಯಾವುದೋ ಭೀಷ್ಮಾಚಾರ್ಯರ ಕತೆ ಬರಿಬೋದಾಗಿತ್ತು. ಅವನು ಯಾಕೆ ವಾಲಿಯ ಕತೆ, ಈ ನಳನ ಕಥೆಯನ್ನೇ ಯಾಕೆ ತಕೊಂಡ ಅಂತ ಒಂದು ಪ್ರಶ್ನೆ ಹಾಕಿದ್ರೆ, ನಳನ ಕತೆಗಿರುವ ಕರ್ನಾಟಕದ ಗಡಿ, ಅದರ ದಾಟಿ ತಮಿಳುನಾಡಿಗೆ ಚಾಚಿಕೊಂಡ ರೀತಿ ನೋಡಿ. ಆ ನಳಚರಿತ್ರೆ ಎಲ್ಲಿಗೆ ಹೋಗ್ತಂತಂದ್ರೆ, ಮೂಲ ಅದು ಸುಮಾರು ಕ್ರಿಸ್ತಶಕ 2-3ನೇ ಅಥವಾ ಕೆಲವರು ಈ ಹಳೆ ಕನ್ನಡ, ಹಳೆ ಸಂಸ್ಕೃತ ಸಾಹಿತ್ಯದ ಕಾಲ ಹೇಳುದು ಕಷ್ಟ, ಕ್ರಿಸ್ತಕ 2ನೇ ಶತಮಾನ ಅಂತ ಇಟ್ಟುಕೊಳ್ಳೋಣ. ಈಗ ನೈಷಧೀಯ ಚರಿತೆಗೆ ಬರ್ತದೆ ಅದು. ಶ್ರೀಹರ್ಷನ ನೈಷಧೀಯ ಚರಿತೆ. ಶ್ರೀಹರ್ಷನ ನೈಷಧೀಯ ಚರಿತೆ ನಿಷಧರಾಜನ ಕತೆ. ಅದು ನಿಷಧರಾಜನ ಕತೆ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ, ನಮ್ಮ ಭಾರತೀಯ ಪುರಾಣ ಪರಂಪರೆಯಲ್ಲಿ ನಮ್ಮ ಹಿಂದಿನ ಪುರಾಣಗಳನ್ನು ನೋಡಿದ್ರೆ ಬಹಳ ದೊಡ್ಡ ಜ್ಞಾನ ಸಂಪತ್ತು. ನನಗೆ ಅದರ ಬಗ್ಗೆ ತುಂಬಾ ಗೌರವ ಇದೆ, ಈಗಲೂ ನಾನು ಓದ್ತೀನಿ ಅದನ್ನು. ಆ ಪುರಾಣ ಪರಂಪರೆಯ ಅನೇಕ ಕಥೆಗಳು ಒಂದಾ ಸೂರ್ಯವಂಶದ ಕತೆ, ಇಲ್ಲ ಚಂದ್ರವಂಶದ ಕತೆ. ನೀವು ರಘುಚರಿತ ಬರಿಬೇಕು, ಇಲ್ಲ ಇನ್ಯಾವುದೋ ಒಂದು ಕತೆ ಬರಿಬೇಕು, ಇಲ್ಲ ಚಂದ್ರವಂಶಕ್ಕೆ ಬಂದ್ರೆ ನೀವು ಪಾಂಡವರ ಕತೆ ಬರಿಬೇಕು, ಕೌರವರ ಕತೆ ಬರಿಬೇಕು, ಯಯಾತಿಯ ಕತೆ ಬರಿಬೇಕು. ನೀವು ಪುರಾಣಗಳು ಯಾವುದು ತಕೊಂಡ್ರು ಕೂಡ ಅದು ಒಂದ ಸೂರ್ಯವಂಶದ ಕತೆ, ಇಲ್ಲ ಚಂದ್ರವಂಶದ ಕತೆ. ನಮ್ಮ ಸಂಸ್ಕೃತದ ಪಂಚ ಮಹಾಕಾವ್ಯಗಳಲ್ಲಿ 4 ಕೂಡ ಸೂರ್ಯವಂಶ ಮತ್ತು ಚಂದ್ರವಂಶದ ಕಥೆಗಳಿವೆ. ಒಂದು ಶ್ರೀಹರ್ಷನ ನೈಷಧೀಯ ಚರಿತೆ ಮಾತ್ರ ಅದರಿಂದ ಸಿಡಿದು ನಿಷಧರಾಜನ ಕತೆ ಬರ್ದನು. ಹೆಂಗೆ ಈ ಕನಕದಾಸನಲ್ಲಿರುವ ಪ್ರತಿಭಟನಾ ಪ್ರಜ್ಞೆಗೆ ಮೂಲ ಪ್ರೇರಣೆ ಶ್ರೀಹರ್ಷನೇ ಚಂದ್ರವಂಶ ಸೂರ್ಯವಂಶಗಳ ಕಥೆಗಳನ್ನು ನಿರಾಕರಿಸಿ, ಆದರೆ ಆ ಪರಂಪರೆಯನ್ನೇ ಒಪ್ಪಿಕೊಂಡು, ಮಹಾಕಾವ್ಯ ಪರಂಪರೆಯನ್ನು ಒಪ್ಪಿಕೊಂಡು ನಿಷಧರಾಜನನ್ನು ನಾಯಕ ಮಾಡಿಬಿಟ್ಟಲ್ಲ ಅವನು. ಶೂದ್ರಕ ಮೃಚ್ಛಕಟಿಕದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಒಂದು ಸೂಳೆಯನ್ನು ಮದುವೆ ಆಗುವ ಕಥೆಯನ್ನು ಬರೆದು ಬಿಟ್ಟಲ್ಲ. ಮೃಚ್ಛಕಟಿಕದಲ್ಲಿ ಒಬ್ಳು ವೇಶ್ಯೆಯನ್ನ ಭರತನ ನಾಟ್ಯಶಾಸ್ತ್ರ ಪ್ರಕಾರ ರಂಗಸ್ಥಳದಲ್ಲಿ ತೋರಿಸಲಿಕ್ಕೆ ಅರ್ಹವಾದ ಕಥೆಗಳೇ ಅಲ್ಲವು. ಆದರೆ ಅದನ್ನೇ ಕಾವ್ಯದ ಕಥೆ ಮಾಡಿ ಶೂದ್ರಕ ಬರೆದ, ಅದು ಬೇರೆ ಕಥೆ. ಬಟ್ ನಾನು ಹೇಳಿದ ಕನಕದಾಸ ಅವನೇನ್ ಮಾಡಿದ, ನೈಷಧೀಯ ಚರಿತೆ ಬರೆದ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ನೈಷಧೀಯ ಚರಿತೆಯನ್ನು ಬರೆದ ಮೇಲೆ ಅವನ ಮಾವ, ನಿಮಗೆ ಗೊತ್ತಿದೆ, ಕಾವ್ಯ ಮೀಮಾಂಸೆ ಓದಿರ್ತೀರಿ, ಮಮ್ಮಟ, ಕಾವ್ಯ ಪ್ರಕಾಶವನ್ನು ಬರೆದ ಮಮ್ಮಟನ ಅಳಿಯ ಇವ. ನಮ್ಮಲ್ಲಿ ಹೇಗೆ ಹರಿಹರ ರಾಘವಾಂಕನ ಕಥೆ ಇದೆಯೋ ಹಾಗೆ ಅಲ್ಲಿ ಮಾವ ಮತ್ತು ಅಳಿಯನಿಗೊಂದು ಜಗಳ ಆಗ್ತದೆ. ಇವ ತಗೊಂಡೋಗಿ ಮಾವನಿಗೆ ಕೊಡ್ತಾನೆ, ಮಾವ ನಾನು ನೈಷಧೀಯ ಚರಿತೆಯನ್ನು ಬರೆದಿದ್ದೇನೆ, ಓದು ಅಂತ. ನೈಷಧೀಯ ಚರಿತೆ ಅಂತ ಹೇಳಿದಾಗಲೇ ಅವನಿಗೆ ಕಿವಿ ಸ್ವಲ್ಪ, ಸೂರ್ಯವಂಶ ಚಂದ್ರವಂಶವನ್ನು ಬಿಟ್ಟು ಇವ ಯಾವ ನಿಷಧ ರಾಜನ ಕಥೆಯನ್ನು ಬರಿತಾನಲ್ಲ, ಏನು ತೆಗೆದು ನೋಡ್ತಾನೆ. ನೋಡಿ ಮಮ್ಮಟ ಕಾವ್ಯ ಪ್ರಕಾಶವನ್ನು ಬರೆದಿದ್ದ, ನಿಮಗೆ ಗೊತ್ತಿದೆ. ಕಾವ್ಯ ಪ್ರಕಾಶ ಅಂತ ನಾವು ನೋಡಿದ್ರೆ ತೀನಂ ಶ್ರೀಕಂಠಯ್ಯನವರ ಹೆಸರು ಈಗ ಬಂತು. ಅವರ ಕಾವ್ಯ ಮೀಮಾಂಸೆ ಅದರ ಬಗ್ಗೆ ವಿವರ ಇದೆ. ಕಾವ್ಯ ದೋಷ, ಒಂದು ಕಾವ್ಯದಲ್ಲಿ ದೋಷಗಳು ಯಾವುದು ಅಂತ ಹೇಳುವುದಕ್ಕೆ ಮಮ್ಮಟ ತನ್ನ ಕಾಲಕ್ಕಿಂತ ಹಿಂದೆ ಬಂದಂತ ಎಲ್ಲ ಕವಿತೆಗಳನ್ನು, ಸಂಸ್ಕೃತ ಕಾವ್ಯಗಳನ್ನು ಓದಿ ಇದು ದೋಷ ಅಂತ ತೋರಿಸುವ ಒಂದು ಕೃತಿ ಕಾವ್ಯ ಪ್ರಕಾಶ. ಇದು ದೋಷ. ಇವನು ಶ್ರೀಹರ್ಷ ನೈಷಧೀಯ ಚರಿತೆಯನ್ನ ಮಾವನಿಗೆ ಕೊಟ್ಟು, ಮಾವ ನಾನೊಂದು ಕಾವ್ಯವನ್ನು ಬರೆದಿದ್ದೇನೆ ಓದಿ ಅಂತ ಹೇಳಿದಾಗ
ಅದನ್ನು ಓದಿದ ಮೇಲೆ ಮಮ್ಮಟನ ಪ್ರತಿಕ್ರಿಯೆ ಏನು ಅಂದ್ರೆ, ಲೇ ಮಾರಾಯ, ನಾನು ಕಾವ್ಯದಲ್ಲಿ ದೋಷ ಏನು ಅಂತ ಹುಡುಕುವುದಕ್ಕೆ ಅನೇಕ ಕಾವ್ಯಗಳನ್ನು ಓದಿದೆ, ನಿನ್ನ ಕೃತಿ ಮೊದಲೇ ಕೊಟ್ಟಿದ್ರೆ ಅವುಗಳನ್ನು ಓದುವ ಪ್ರಸಂಗವೇ ಬರ್ತಿರ್ಲಿಲ್ಲ, ಕಾವ್ಯದ ಎಲ್ಲಾ ದೋಷಗಳು ನಿನ್ನ ಹತ್ರ ಇದೆ ಅಂತ. ಹೆಂಗೆ ಒಂದು ಮೇನ್ ಪರಂಪರೆಯಿಂದ ಬಿಟ್ಟು ಡಿವಿಯೇಷನ್ ಆದಾಗ ಸಾಂಪ್ರದಾಯಿಕರು ಕೊಡುವ ಪ್ರತಿಕ್ರಿಯೆ ಇದೆ. ಆದರೆ ಸಂಸ್ಕೃತದ ಓದುಗರಾಗಲಿ, ಸಂಸ್ಕೃತ ವಿದ್ವನ್ಮಣಿಗಳಾಗಲಿ, ಅಥವಾ ಭಾರತ ದೇಶದ ತಮ್ಮಂತ ಓದುಗರಾಗಲಿ ಭಾಸನನ್ನು ಕೂಡ ಪಂಚ ಮಹಾಕಾವ್ಯಗಳ ಸಾಲಿಗೆ ಸೇರಿಸಿದರು. ದೋಷವನ್ನು ಗಮನಿಸಲಿಲ್ಲ ಅವರು. ಅದಕ್ಕಿಂತ ಹೆಚ್ಚಾಗಿ ಕಾವ್ಯ ಪರಂಪರೆಗೆ ಅವನನ್ನು ಸೇರಿಸಿ ಸಂಭ್ರಮಿಸಿದರು. ಈಗ ಈ ಮೇನ್ ಟ್ರೆಡಿಷನ್ ಇಂದ ಡಿವಿಯೇಟ್ ಆಗಿ ಚಂದ್ರವಂಶ ಸೂರ್ಯವಂಶದ ಅರಸರುಗಳನ್ನು ಬಿಟ್ಟು ನಿಷಧರಾಜನ ಕಥೆಯನ್ನು ಹೇಳಿದ ಶ್ರೀಹರ್ಷ ಕನಕದಾಸನಿಗೆ ಇಷ್ಟ ಆಗದೆ ಇನ್ನು ಯಾರಿಗಾಗಬೇಕು? ರಾಮಾಯಣದಲ್ಲಿಯೂ ಕೂಡ ರಾಗಿಯನ್ನ ಮೇಲೆ ಮಾಡುವುದಕ್ಕೆ ಕತೆ ಬರೆದ ರಾಘವಾಂಕ ಕನಕದಾಸನಿಗೆ ನೈಷಧೀಯ ಚರಿತೆ ಅಲ್ಲದೆ ರಘುವಂಶ ಇಷ್ಟ ಆಗ್ಲಿಕ್ಕೆ ಸಾಧ್ಯವ? ಶಿಶುಪಾಲವದ ಇಷ್ಟ ಆಗ್ಲಿಕ್ಕೆ ಸಾಧ್ಯವ? ಸಾಧ್ಯವೇ ಇಲ್ಲ. ನೋಡಿ ಹೆಂಗೆ ಕನ್ನಡದ ಜ್ಞಾನ ಪರಂಪರೆ ಒಂದು ಅಖಿಲ ಭಾರತ ಮಟ್ಟದ ಜ್ಞಾನ ಪರಂಪರೆಯೊಳಗೆ ಸಣ್ಣದಾಗಿ ಸೇರಿಕೊಂಡಿದೆ. ಬಹಳ ದೊಡ್ಡದಾಗಿ ಅಲ್ಲ, ಯಾಕಂದ್ರೆ ಅದು ಕನ್ನಡವಾದಾಗ ಕನ್ನಡದ ಗುಣಗಳನ್ನು ತಕ್ಕೊಳ್ತದೆ. ಯಾಕಂದ್ರೆ ಮೂಲದಲ್ಲಿ ನೈಷಧೀಯ ಚರಿತೆಯಲ್ಲಿ ಶ್ರೀಹರ್ಷನ ನೈಷಧೀಯ ಚರಿತೆಯಲ್ಲಿ ಬರುವ ವರ್ಣನೆಗಳೇ ಬೇರೆ, ಕನಕದಾಸನ ನಳಚರಿತ್ರೆಯಲ್ಲಿ ಬರುವ ರಾಜ ವರ್ಣನೆಗಳು ಎಲ್ಲ ನಮ್ಮ ಹಂಪಿಯ ವರ್ಣನೆಗಳು. ಹಾಗೆ ಅದು ಸ್ಥಳೀಯವಾಗ್ತದೆ. 1550 ಸರಿಸುಮಾರಿಗೆ ಬಂದಂತ ನಳಚರಿತ್ರೆ 1740 ನೋಡಿ ಧ್ವಜಪುರ ನಾಗಪಯ್ಯ ಅದನ್ನು ಯಕ್ಷಗಾನ ಮಾಡಿದ. ನಳಚರಿತ್ರೆ ಆಯಿತು. ನಳಚರಿತ್ರೆ ಆದ ಮೇಲೆ ಇವತ್ತು ಯಕ್ಷಗಾನದಲ್ಲಿ ನಳಚರಿತ್ರೆ ಈಗಲೂ ಕೂಡ ಆಡ್ತಾರೆ ಸರ್. ಮಂಗಳೂರಿನಲ್ಲಿ 1 ವರ್ಷ ಆಡಿದ್ರು ನಳಚರಿತ್ರೆ ಕಥೆನ. ಅಲ್ಲಿ ಬರುವ ಶನಿ, ಅಲ್ಲಿ ಬರುವ ಪ್ರೇಮದ ಕತೆ, ಆಮೇಲೆ ನಿಮಗೆ ನಳನ ಕತೆ ಗೊತ್ತಿದೆ ನಿಮಗೆ. ಇದು ಈಗಲೂ ಅಂದ್ರೆ ನಾನು ಹೇಳೋದು ನೈಷಧೀಯ ಚರಿತ್ರೆಯ ಒಂದು ಪರಂಪರೆ ಹೆಂಗೆ ಅದು ನಳಚರಿತ್ರೆಯಾಗಿ ಆಮೇಲೆ ಅದು ನಳ ದಮಯಂತಿಯಾಗಿ ಹೋಗ್ತದೆ ಅಂತ. ಇನ್ನೂ ನಿಮಗೆ ಸಾಧ್ಯ ಆದರೆ ಈಗ ರಾಜಸ್ಥಾನದಲ್ಲಿ ದೋಲಾಮಾರು ಅಂತ ಒಂದು ಜನಪದ ಕಾವ್ಯ ಪರಂಪರೆ, ದೋಲಾಮಾರು. ಆ ದೋಲಾಮಾರಿನಲ್ಲಿ ದೋಲ ಯಾರು ಅಂದ್ರೆ ನಳ ದಮಯಂತಿಯರ ಮಗ ಸರ್. ನಳ ದಮಯಂತಿಯರ ಮಗ ಅಂದ್ರೆ ದಕ್ಷಿಣ ಭಾರತದ ನಳನ ಕತೆ ಎಲ್ಲಿ ನಿಲ್ತದೋ ಅಲ್ಲಿಂದ ಉತ್ತರ ಭಾರತದ ಕಥೆಗಳು ಆರಂಭ ಆಗ್ತವೆ. ಇದೊಂದು ಪ್ರಶ್ನೆ ನೋಡಿ, ನಮ್ಮಲ್ಲಿ ಯಾಕೆ ಇಲ್ಲಿಯೇ ನಿಲ್ತದೆ ಅಂತ. ನಮ್ಮಲ್ಲಿ ಸಾಮಾನ್ಯ ಕತೆ ಕೊನೆಯಾಗುವುದು ಅವರು ಮದುವೆಯಾಗಿ ಸುಖವಾಗಿದ್ರು ಅಂತ. ಮದುವೆಯಾಗಿ ಕತೆ ಶುರುವಾಗಬೇಕಾಗಿತ್ತು, ಆದರೆ ನಮ್ಮಲ್ಲಿ ಮದುವೆಯಾಗಿ ಅವರು ರಾಮನು ಅಷ್ಟೇ ಎಷ್ಟು ಕಷ್ಟ ಬರ್ತಾನೆ, ಆದರೆ ಸೀತೆಯನ್ನು ತಂದು ಸುಖವಾಗಿ 10,000 ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳಿದ ಅಂತ. ಆದರೆ ಉತ್ತರ ಭಾರತೀಯರಲ್ಲಿ ಹಾಗಿಲ್ಲ. ಮದುವೆಯಾಗಿ ಒಂದು ಮಗ ಹುಟ್ಟುತ್ತಾನಲ್ಲ, ಅಲ್ಲಿಂದ ಸಮಸ್ಯೆ ಆರಂಭ ಆಗುತ್ತೆ. ಮಕ್ಕಳಾದ ಮೇಲೆ ಸಮಸ್ಯೆ, ಇವ್ರನ್ನ ಏನು ಮಾಡುದು? ಹೀಗೆ ಈ ಅಖಿಲ ಭಾರತ ಪರಂಪರೆಯ ಕಾವ್ಯ ಗುಣಗಳಿದೆಯಲ್ಲ, ಇದು ಸ್ಟ್ಯಾಟಿಕ್ ಆಗಿ ನಾನು ಹೇಳ್ಬೇಕಾದ್ರೆ ಒಂದೇ ಒಂದು ಮಾತು, ಅವು ಟೆಕ್ಸ್ಟ್ಗಳು ಸ್ಟ್ಯಾಟಿಕ್ ಆಗಿ ಉಳಿದಿಲ್ಲ. ಅವುಗಳು ಹೊಸ ರೀತಿಯ ಚಲನೆಯನ್ನು ಕಂಡುಕೊಂಡಿದೀವಲ್ಲ, ಆ ಚಲನೆಯನ್ನು ನಮಗೆ ಹಿಡಿಲಿಕ್ಕೆ ಸಾಧ್ಯ ಆದರೆ ನಮ್ಮ ಸಂಶೋಧನೆಗೆ ಹೊಸ ತಿರುವು ಬರ್ತದೆ. ಅದು ಹೊಸಗನ್ನಡ ಆದ್ರೂ ತಗೊಳ್ಳಿ, ಹಳೆಗನ್ನಡ ಆದ್ರೂ ತಗೊಳ್ಳಿ, ನಡುಗನ್ನಡ ಆದ್ರೂ ಕೂಡ ತಗೊಳ್ಳಿ. ಎಸ್ಪೆಷಲಿ ಕ್ಲಾಸಿಕಲ್ ಕನ್ನಡವನ್ನು ಅಧ್ಯಯನ ಮಾಡುವವರಿಗೆ ಈ ತರದ ಒಂದು ನೋಟ ಸಿಕ್ಕಿದ್ರೆ ನಿಮಗೆ ಬಹಳ, ನಾನು ಆಮೇಲೆ ಒಂದು ವಿಡಿಯೋ ತೋರಿಸ್ತೀನಿ. ನಮ್ಮಲ್ಲಿ ಚಂಪು ಕಾವ್ಯದ ಕೆಲವು ಗುಣಗಳು ಸರ್ ನಮ್ಮ ಜನಪದ ಕಾವ್ಯಗಳನ್ನು ಹೇಳುವುದರಲ್ಲಿದೆ. ಗದ್ಯ ಪದ್ಯ ಮಿಶ್ರಿತ ಅದು. ಅದು ಬಹುಶಃ ಹಿಂದೆ ಹೇಳಿದ್ದೆ ನಾನು. ಪಠ್ಯಗಳು ಏನಾಗ್ತವೆ ಅಂತಂದ್ರೆ ದೇಶೀಕರಣಗೊಳ್ತವೆ, ಒಂದೊಂದು ಪ್ರದೇಶಕ್ಕೆ ಬರ್ತವೆ. ನಾ ಹಿಂದೆ ಒಂದ್ಸರಿ ಇಲ್ಲೇ ಹೇಳಿದೆ ನಾನು. ಈಗ ವ್ಯಾಸ ಭಾರತದಲ್ಲಿ ಈಗ ನಮ್ಮಲ್ಲಿ ಮಣಿಮಾಲಿನಿಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಶೋಧನೆ ಕನ್ನಡ ಸಾಹಿತ್ಯದಲ್ಲಿ ದ್ರೌಪದಿ ಅಂತ ಚೆನ್ನಾಗಿದೆ. ಈಗ ಮಹಿಳಾವಾದಗಳೆಲ್ಲ ಹೆಚ್ಚು ಬರ್ತಾ ಇದ್ದಾಗ ದ್ರೌಪದಿಯ ಬಗೆಗಿನ ಅಧ್ಯಯನ ಕೂಡ ತುಂಬಾ ಹೊಸ ರೀತಿಯಿಂದ ಬರ್ತದೆ. ನೀವು ಬೆಂಗಳೂರಿನಲ್ಲಿ ನಾನು ಈ ವರ್ಷ ಕೆಲಸ ಮಾಡಿದೆ, ಸ್ವಲ್ಪ ಒಂದು 6 ತಿಂಗಳಿಲ್ಲ, ಒಂದು 3 ತಿಂಗಳು ಕೆಲಸ ಮಾಡಿದೆ ನನ್ನ ಕೆಲಸಗಳ ನಡುವೆ. ಅದು ಕರಗ ಸರ್. ನೀವು ಕರಗ ಮಾಡುವವರನ್ನು ಹೊತ್ಕೊಂಡು ಹೋಗ್ತಾರಲ್ಲ, ವಹುನಿ ಕುಲ ಕ್ಷತ್ರಿಯರು, ತಮಿಳರು ಬೇಸಿಕಲಿ. ಅವರು ಕರಗ ಮಡಿಕೆ ಹೊತ್ತುಕೊಂಡು ಹೋದ್ರೆ, ನಮಸ್ಕಾರ ಸ್ವಾಮಿ, ನಮಸ್ಕಾರ, ಏನಿದು? ದ್ರೌಪದಿ ಅಮ್ಮ ಅವ್ರು ಹೇಳುದು. ಕರಗ ಅಂತ ಹೇಳೋದಿಲ್ಲ ಅವರು, ಇದು ಮಡಿಕೆ ಅಂತಲೂ ಹೇಳೋದಿಲ್ಲ, ಮಡಿಕೆ ಒಳಗೆ ನೀರು ಅಂತ ಹೇಳಿದ್ರೆ ದೇವರು ದ್ರೌಪದಿ ಅಂತ. ವ್ಯಾಸ ಭಾರತದ ಅಥವಾ ಪಂಪ ಭಾರತದ ದ್ರೌಪದಿ ಬೆಂಗಳೂರಿನಲ್ಲಿ ಬಂದು ಮಡಿಕೆ ಒಳಗೆ ಕೂತ್ಲ ಇಲ್ವಾ?
ನಾನು ಹೇಳ್ತಾ ಇರೋದು ಈ ಚಲನೆಯನ್ನು ಗಮನಿಸಿ ಅಂತ, ಚಲನೆಯನ್ನು ಗಮನಿಸಿ ಅಂತ. ಮಡಿಕೆ ಒಳಗೆ ಕೂತಿಯಾಳವರು. ಆಮೇಲೆ ಸ್ವಲ್ಪ ದಕ್ಷಿಣ ವೈನಿಕುಲ ಕ್ಷತ್ರಿಯ ಹಿಡ್ಕೊಂಡು ನೀವು ತಮಿಳುನಾಡಿಗೆ ಹೋದ್ರೆ ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ ದೇವಸ್ಥಾನಗಳಿದ್ದಾವೆ. ವ್ಯಾಸನಿಗೆ ದ್ರೌಪದಿ ಎಂಬ ಅವನ ಪಾತ್ರ ದೇವತೆಯಾದವಳು ಎಂಬ ಒಂದು ಕಲ್ಪನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ತಮಿಳುನಾಡಿನ ಮಧುರೆಯಲ್ಲಿ ದ್ರೌಪದಿ ಅಮ್ಮನ ದೇವಸ್ಥಾನ ಇದೆ. ಅಲ್ಲೆಲ್ಲ ಜನ ಬೆಳಿಗ್ಗೆ ಹೋಗಿ ದ್ರೌಪದಿ ಅಮ್ಮನಿಗೆ ಕೈ ಮುಗಿದು, ನಾವು ಹೆಂಗೆ ದೇವರುಗಳಿಗೆ ನಮ್ಮ ದೇವತೆಗಳಿಗೆ ಕೈ ಮುಗಿತೀವೋ, ಊರಮ್ಮಗಳಿಗೆ ಕೈ ಮುಗಿತೀವೋ, ಹಾಗೆ ಅವರು ದ್ರೌಪದಿ ಅಮ್ಮನಿಗೆ ಕೈ ಮುಗಿತಾರೆ. ನೋಡಿ, ಇದು ಥಿಯೇಟರ್ಗೆ ಬಂದಾಗ ಏನಾಗ್ತದೆ, ಕೊನೆಯ ಉದಾಹರಣೆ, ಜಾಸ್ತಿ ಮಾತಾಡಿದಕ್ಕೆ ದಯವಿಟ್ಟು ಅಧ್ಯಕ್ಷರು ಕ್ಷಮಿಸಬೇಕು. ಅಲ್ಲಿ ಏನಾಗ್ತದೆ ಅಂದ್ರೆ, ಈಗ ತೆರುಕೊತ್ತು ಮಾಡ್ತಾರೆ, ಯಕ್ಷಗಾನ ನಾವು ಮಾಡಿದಾಗ ತೆರುಕೊತ್ತು ಮಾಡ್ತಾರೆ. ತೆರುಕೊತ್ತಿನಲ್ಲಿ ದುಶ್ಯಾಸನ ಮಾಡುವವ ಬೆಳಿಗ್ಗೆ ದ್ರೌಪದಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದಿರ್ತಾನೆ. ಅಮ್ಮ, ಇವತ್ತು ನಂದು ದುಶ್ಯಾಸನನ ವೇಷ ಎಲ್ಲ ಉಂಟು, ನೀನು ನನಗೆ ಒಳ್ಳೇದು ಮಾಡಬೇಕು ಅಂತ ಅಡ್ಡ ಎಲ್ಲ ಬಿದ್ದು ನಾಮ ಎಲ್ಲ ಹಾಕಿ ಬರ್ತಾನೆ. ಸಾಯಂಕಾಲ ದುಶ್ಯಾಸನ ಎಲ್ಲ ಮಾಡಿದ್ದಾನೆ, ಶೃಂಗರ ಮೇಲೆ ಬಂದಿದ್ದಾನೆ, ಕೌರವ ಕೂತಿದ್ದಾನೆ. ಎಳಿ ಇವಳ ಸೀತೆಯವಳ ದ್ರೌಪದಿಯ ಸೀರೆಯನ್ನು ಎಳಿ ಅಂತ ಹೇಳುವಾಗ ಇವ ಡಮ ಎದ್ದು ಬಂದು ನೋಡಿದ್ರೆ ದ್ರೌಪದಿ ಬೆಳಿಗ್ಗೆ ಕಾಲಿಗೆ ಬಿದ್ದು ಬಂದಿಯಾನೆ, ಇಲ್ಲಿ ಸ್ಟೇಜಲ್ಲಿ ನಿಂತಿಯಾಳೆ. ಹೆಂಗ್ ಮಾಡ್ಬೇಕೀಗ ನೋಡಿ, ಹೆಂಗ್ ಮಾಡ್ಬೇಕೀಗ? ಅವ ಏನ್ ಮಾಡ್ತಾನೆ ಗೊತ್ತಾ, ನೀವು ನಂಬಲಿಕ್ಕಿಲ್ಲ, ಲವಕ್ಕಂತ ಅವಳ ಕಾಲಿಗೆ ಬೀಳ್ತಾನೆ, ದ್ರೌಪದಿಯ ಕಾಲಿಗೆ ಬಿದ್ದು, ಅಮ್ಮ ನೀನು ನಮ್ಮ ದೈವ, ನಮ್ಮ ದನಗಳನ್ನು, ಜನಗಳನ್ನು, ಊರನ್ನು, ಮನೆಗಳನ್ನು, ಮಕ್ಕಳನ್ನು ಕಾಪಾಡುವವಳು. ಆದರೆ ನಾನು ಈಗ ಮಾಡ್ತಾ ಇರೋದು ತೆರುಕೊತ್ತು. ಒಬ್ಬ ನಟನಾಗಿ ನಾನು ನಿನ್ನ ಸೀರೆಯನ್ನು ಎಳಿಲೇಬೇಕು. ಸೀರೆ ಎಳೆಯುವಾಗ ನಿನ್ನ ಮೈ ಮುಟ್ಟಿದ್ರೆ ನಿಂಗೆ ಅದೇನಾದ್ರೂ ತೊಂದರೆ ಆದ್ರೆ ನೀನು ಕೋಪಗೊಳ್ಳಬಾರ್ದಮ್ಮ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಈ ಕಡೆ ಬಂದು ಎನ್ನಡಿ ಅಂತ ಶುರು ಮಾಡ್ತಾನೆ. ವ್ಯಾಸ ಏನಾದ್ರೂ ನೋಡಿದ್ರೆ ಆ ದಿವಸ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅವನ ಕಲ್ಪನೆಯ ದ್ರೌಪದಿಯೇ ಬೇರೆ, ತಮಿಳುನಾಡಿನವರು ಕಟ್ಟಿಕೊಂಡ ದ್ರೌಪದಿಯೇ ಬೇರೆ, ಯಕ್ಷಗಾನದವರು ಕಟ್ಟಿಕೊಂಡ ದ್ರೌಪದಿಯೇ ಬೇರೆ, ಕರಗದವರ ದ್ರೌಪದಿಯೇ ಬೇರೆ. ನೋಡಿ ಎಷ್ಟು ವೆರೈಟಿ ಇದೆ ಅಂತ. ಅಂದ್ರೆ ನಮಗೆ ಸಾಧ್ಯ ಆದರೆ ನಾವು ಇದನ್ನ ನಮ್ಮ ಸಂಶೋಧನೆಗಳನ್ನ ಸ್ವಲ್ಪ ವಿಸ್ತರಿಸಿಕೊಂಡು, ಇಲ್ಲಿ ಕೊನೆಗೆ ಒಂದು ಇದು ಇದೆ, ಏನು, ಹೊಸ ದಿಕ್ಕಿನೊಡೆಗೆ ಕನ್ನಡ ಸಂಶೋಧನೆ ಮುನ್ನೋಟ, ಜ್ಯೋತಿ ಮೇಡಮ್ ಎಲ್ಲ ಮಾತಾಡ್ತಾರೆ, ಆರಡಿ ಮಲ್ಲಯ್ಯ ಕಟ್ಟೆಯರೆಲ್ಲ ಮಾತಾಡ್ತಾರೆ. ಆಮೇಲೆ ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ನಮ್ಮ ಕಾರ್ಯಕ್ಷೇತ್ರ, ಫೀಲ್ಡ್ ವರ್ಕಿನ ಕ್ಷೇತ್ರಗಳು, ಆಮೇಲೆ ಏನೇನು ನೋಡಿ, 56ರಿಂದ ಮೇಲೆ ನಮಗೆ ಕರ್ನಾಟಕ ಗಡಿರೇಖೆಗಳು ಬಂದದ್ದು. ಅದಕ್ಕಿಂತ ಮೊದಲು ಮಹಾರಾಷ್ಟ್ರದ ಇವನು ಯಾರೋ ಮಹಾರಾಷ್ಟ್ರದ ಖಂಡೋಬ ಜಾತ್ರೆ ನಡೆದ ಮೇಲೆ 25,000ದಿಂದ 30,000 ಚಕ್ಕಡಿಗಳು ಮೈಲಾರಕ್ಕೆ ಬರ್ತವೆ ಸರ್. ನಾನು ಅಲ್ಲಿ ಹೋಗಿ ನೋಡಿದ್ದೇನೆ. ಏನು ಅವರಿಗೆ ಅದು ಕರ್ನಾಟಕ, ಇದು ಮಹಾರಾಷ್ಟ್ರ ಏನೂ ಇಲ್ಲ ಅವರಿಗೆ. ಅಲ್ಲಿ ಜುಂಜಪ್ಪ, ಇಲ್ಲಿ ಮೈಲಾರಲಿಂಗಪ್ಪ ಬರ್ತಾರೆ ಹೋಗ್ತಾರೆ. ನಾವು ಕೃತಕವಾಗಿ ಕಟ್ಟಿಕೊಂಡ ಪೊಲಿಟಿಕಲ್ ಬೌಂಡ್ರಿಗಳು ಕಿಂತ ಮುಖ್ಯವಾದ್ದು ನಮಗೆ ಬೇಕಾದಂತ ಸಾಂಸ್ಕೃತಿಕ ಬೌಂಡ್ರಿಗಳು. ಕಲ್ಚರಲ್ ಬೌಂಡ್ರೀಸ್ ಆರ್ ಮೋರ್ ಇಂಪಾರ್ಟೆಂಟ್ ದನ್ ಪೊಲಿಟಿಕಲ್ ಬೌಂಡ್ರೀಸ್. ಅದು ಕರ್ನಾಟಕದ ಹೊರಗಡೆ ನಾವು ಹೋಗಲ್ಲ ಅಂದ್ರೆ ನಿಮಗೆ ದೇಶ ಅರ್ಥ ಆಗಲ್ಲ ಅಂತ ಅರ್ಥ ಅಷ್ಟೇ. ಆದರೆ ಕಾಸರಗೋಡು ಯಕ್ಷಗಾನಕ್ಕೆ ಕೆಲಸ ಮಾಡಿದ್ರೆ ನಾವು ಕಾಸರಗೋಡಿಗೆ ಹೋಗ್ಬೇಕು, ಅದು ಕೇರಳ ಅಂತ ಬಿಟ್ಟುಬಿಟ್ರೆ ಯಾವುದೋ ಕಾರಣದಿಂದ ಇದಾಯ್ತು, ವಿಘಟನೆ ಆಯ್ತು, ಅಲ್ಲಿ ಹೋಯ್ತು. ಆದರೆ ಸಾಂಸ್ಕೃತಿಕವಾಗಿ ನಾವು ಮೈಲಾರನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಖಂಡೋಬನ ಹತ್ರ ಹೋಗ್ಬೇಕಾಗ್ತದೆ, ಈ ಕಡೆ ಗುಂಡಿ ಅಂತ ಆಂಧ್ರಕ್ಕೆ ಹೋಗ್ಬೇಕಾಗ್ತದೆ, ಯಾಕಂದ್ರೆ ಅಲ್ಲೆಲ್ಲ ವಿಸ್ತರಿಸಿಕೊಂಡಿವೆ. ಸೊ ನಮ್ಮ ಮನಸ್ಸನ್ನು, ನಮ್ಮ ಅಧ್ಯಯನ ವಿಧಾನಗಳನ್ನು ವಿಸ್ತರಿಸಿಕೊಂಡು ಹೊಸ ದಾರಿಯನ್ನು ಹುಡುಕ್ಲಿಕ್ಕೆ ನಮಗೆ ಸಾಧ್ಯ ಆದರೆ ಅದು ನಮಗೆ ನಮ್ಮ ಸಂಶೋಧನೆಗೆ ಹೊಸ ದಿಕ್ಕನ್ನು ಕೊಡ್ತದೆ. ಅಂಥ ಚರ್ಚೆಗಳು ಇಂಥ ಕಮ್ಮಟದಲ್ಲಿ ಆಗಬೇಕು ಅಂತ ಹೇಳಿ ಇಂಥ ಕಮ್ಮಟ ಮಾಡಿದಾಗ ಅಭಿವೃದ್ಧಿ ಪ್ರಾಧಿಕಾರ ತನ್ನಿಂದ ಆದಷ್ಟು ಸಹಾಯವನ್ನು ಇದಕ್ಕೆ ಮಾಡ್ತದೆ. ಒಂದು ಸೆಮಿನಾರ್ ಮಾಡ್ತೀವಿ ಅಂದ್ರೆ ತಾವು ದಯವಿಟ್ಟು ಸಾಹಿತ್ಯ ಅಕಾಡೆಮಿನ ಕೇಳಿ. ಇಲ್ಲ ನಮಗೆ 1,000 ಜನ ಸೇರಿಸ್ಬೇಕು, ದೊಡ್ಡ ಟೆಂಟ್ ಹಾಕಿ 30,000 ಜನಕ್ಕೆ ಊಟ ಹಾಕಬೇಕಂದ್ರೆ ತಾವು ದಯವಿಟ್ಟು ಸಾಹಿತ್ಯ ಪರಿಷತ್ತನ್ನು ಕೇಳಿ. ಇಲ್ಲೇ ನಿಮಗೆ 30 ಕೋಟಿ ರೂಪಾಯಿ ಖರ್ಚು ಮಾಡಿ ಮಂಡ್ಯದಲ್ಲಿ ಬಹಳ ದೊಡ್ಡ ಸಮಾವೇಶ ಆಯಿತು. ಅದು ಅಂಥದಕ್ಕೆಲ್ಲ ಜನ ಇದ್ದಾರೆ ನಮ್ಮಲ್ಲಿ, ಟೆಂಟ್ ಹಾಕೋರು ಇದ್ದಾರೆ, ಊಟ ಕೊಡುವವರು ಇದ್ದಾರೆ. ನಾವು ಬಡವರು, ನಾನೇನ ಮಾಡುವೆ ಬಡವನ ಆದರೆ ನಾವು ಕನ್ನಡಕ್ಕೆ ಸಂಬಂಧಪಟ್ಟ ಇಂಥ ಬೌದ್ಧಿಕ ಚರ್ಚೆಗಳನ್ನು ಏರ್ಪಡಿಸಿ ಅದರ ಫಲಿತಗಳನ್ನು ಸರ್ಕಾರಕ್ಕೆ ಕೊಟ್ಟು ಅದು ಅನುಷ್ಠಾನಕ್ಕೆ ಬರುವ ಹಾಗೆ ಮಾಡುವುದು ನಮ್ಮ ಕೆಲಸ. ಈಗಾಗಲೇ ನಾವು ನಲಿಕಲಿಯನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದೇವೆ. 100 ವರ್ಷ ಕಳೆದ ಶಾಲೆಗಳ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಮುಂದಿನ ವಾರ ಕೊಡ್ತೇವೆ. SSLCಯಲ್ಲಿ ಈ ಸರ್ತಿ 1,62,000 ಮಕ್ಕಳು ಫೈಲ್ ಆಗಿದ್ದಾರೆ. ಒಟ್ಟು ಪರೀಕ್ಷೆ ಕೂತವರ ಸಂಖ್ಯೆ 7.5 ಲಕ್ಷ. 1,62,000 ಅಂದ್ರೆ 22% ಮಕ್ಕಳು
ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ಯಾಕೆ ಅಂತ ಹೈಸ್ಕೂಲ್ನಲ್ಲಿ ಪಾಠ ಮಾಡುವ 15 ಜನ ಮೇಷ್ಟ್ರುಗಳನ್ನು ಕರೆದು 3 ದಿವಸ ಅವರನ್ನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡ ಹಾಕಿ ಊಟ ತಿಂಡಿ ನೀರು ಎಲ್ಲ ಕೊಟ್ಟು ಒಂದು ವರದಿ ತಯಾರು ಮಾಡಿದೆ. ಎಲ್ಲಿ ಯಾಕೆ ಮಕ್ಕಳು ಸಮಸ್ಯೆ ಆಗ್ತದೆ? ನಿಮ್ಮ ಇದೇ ಮಂಡ್ಯ ಮತ್ತು ಮೈಸೂರಿನಲ್ಲಿ ಎಲ್ಲರ ಮಾತೃಭಾಷೆ ಕನ್ನಡ ಸರ್. 97-98% ಮಕ್ಕಳ ಮನೆ ಮಾತು ಕನ್ನಡ. ಆದರೆ ಕನ್ನಡದಲ್ಲಿ ಪಾಸ್ ಪರ್ಸೆಂಟೇಜ್ ಕಮ್ಮಿ ಇದೆ. ಕಾರವಾರ, ಉಡುಪಿ, ಮಂಗಳೂರಿನಲ್ಲಿ ಶಾಲೆಗೆ ಬರುವ ಮಕ್ಕಳಲ್ಲಿ 92% ಹೆಚ್ಚು ಮಕ್ಕಳ ಮನೆ ಮಾತು ಕನ್ನಡ ಅಲ್ಲ. ತುಳು ಮಾತಾಡ್ತಾರೆ, ಗೌಳಿ ಮಾತಾಡ್ತಾರೆ, ಸಿದ್ಧಿ ಮಾತಾಡ್ತಾರೆ, ಹವ್ಯಕ ಮಾತಾಡ್ತಾರೆ, ಅರೆ ಭಾಷೆ ಮಾತಾಡ್ತಾರೆ, ಶಿವಳ್ಳಿ ಮಾತಾಡ್ತಾರೆ, ಬ್ಯಾರಿ ಭಾಷೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಪಾಸ್ ಪರ್ಸೆಂಟೇಜ್ 98% ಇದೆ. ಮನೆ ಮಾತು ಕನ್ನಡ ಅಲ್ಲದ ಮಕ್ಕಳು ಕನ್ನಡದಲ್ಲಿ ಪಾಸ್ ಆಗ್ತಾರೆ. ಮನೆ ಮಾತು ಕನ್ನಡವೇ ಆದ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ನಾವು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ, ಭಾಷಾ ಕಲಿಕೆಗೆ ಸಂಬಂಧಪಟ್ಟ ಹಾಗೆ, ಭಾಷಾ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಬಿಕ್ಕಟ್ಟನ್ನು ತೀವ್ರವಾಗಿ ಎದುರಿಸ್ತಾ ಇದ್ದೀವಿ ಎಂಬುದು ಇದರ ಅರ್ಥವೇ ವಿನಃ. ಅದಕ್ಕೆ ನಾವು ಪ್ರಾಧಿಕಾರ ಒಂದು ಕಮಿಟಿ ಮಾಡಿ ಸುಮಾರು 65 ಪುಟದ ಒಂದು ವರದಿ ತಯಾರಾಗಿದೆ. ಸರ್ಕಾರ ಏನು ಮಾಡ್ತದೆ ಅವರಿಗೆ ಬಿಟ್ಟಿದ್ದು. ಆದರೆ ಪ್ರಾಧಿಕಾರ ತನ್ನ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕಾದ ಅಗತ್ಯ ಅಂತ ನಾನಂತೂ ಭಾವಿಸಿದ್ದರಿಂದ ಇನ್ನೊಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ಬಿಡ್ತೀನಿ. ಚಾಮರಾಜನಗರದಲ್ಲಿ ನನ್ನ ಗೆಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಈಗ KPSC ಶಾಲೆಗಳು ಬಂದುವ ನಿಮಗೆಲ್ಲ ಗೊತ್ತಿದೆ. KPSC ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಎರಡು ಕೊಟ್ಟಿದ್ದಾರೆ. ಎರಡು ಕೊಟ್ಟಾಗ ಸಹಜವಾಗಿ ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾರೆ, ಕನ್ನಡ ಮಾಧ್ಯಮಕ್ಕೆ ಜನ ಇಲ್ಲ. ನಾನೊಂದ್ಸರಿ ಶಿಕ್ಷಣ ಇಲಾಖೆಯಲ್ಲಿ ಕೇಳಿದಾಗ ನಾವು ಕನ್ನಡ ಮಾಧ್ಯಮ ಮುಚ್ಚಿದ್ದೇವೆ ಅಂತ ಎಲ್ಲಿ ಹೇಳಿದ್ದೇವೆ? ಆದೇಶ ತೋರಿಸಿ. ನೀವು ಆದೇಶ ಮಾಡಿಸಲಿಲ್ಲಪ್ಪ. ಕನ್ನಡ ಮಾಧ್ಯಮ ಶಾಲೆಗಳು ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುವಾಗೆ ಕಾರ್ಯಕ್ರಮ ರೂಪಿಸಿದ್ದೀರಿ, ಆದೇಶ ಇಲ್ಲದೆ ಸತ್ತು ಹೋಗ್ತಾ ಇದ್ದಾವೆ ಅವು ಅಂತ ಅಂದೆ ನಾನು. ಏನೇ ಇರಲಿ, ಕನ್ನಡ ಮಕ್ಕಳು ಇಂಗ್ಲಿಷ್ ಶಾಲೆಗೆ ಹೋದಾಗ ಕನ್ನಡ ಮೇಷ್ಟ್ರುಗಳಿಗೆ ಕೆಲಸ ಕೊಡಬೇಕು. ಅವ್ರ ಕೆಲಸ ಬಿಡಕ್ಕಾಗುತ್ತೆ ಸರ್? ಅವ್ರಿಗೆ 58 ವರ್ಷ ಸರ್ವಿಸ್ ಇರ್ತದೆ. ಆದ್ದರಿಂದ ಅವರಿಗೆ 3 ವಾರ ಟ್ರೈನಿಂಗ್ ಕೊಟ್ಟು ನೀವೇ ಇಂಗ್ಲಿಷ್ ಹೇಳಿಕೊಡಿ ಅಂತ ಸರ್ಕಾರ ಮಾಡ್ತಾ ಇದೆ. ನೀವೇ ಇಂಗ್ಲಿಷ್ ಹೇಳಿಕೊಡಿ. ಈಗ ನನ್ನಂತವನ ಭಾಷೆಯ ವಿಷಯದಲ್ಲಿ ಯೋಚನೆ ಮಾಡುವ ಪ್ರಶ್ನೆ, ನಾವು ಕನ್ನಡ ಹೇಳುವ ವಿಧಾನವೇ 50 ವರ್ಷ ಹಿಂದೆ ಇದೆ. ಇನ್ನು 3 ವಾರದ ಟ್ರೈನಿಂಗ್ ತಕೊಂಡು ಇವರು ಇಂಗ್ಲಿಷ್ ಹೇಳಿಕೊಟ್ರೆ ಆ ಇಂಗ್ಲಿಷ್ ಹೆಂಗೆ ಇರ್ಬೋದು ಅಂತ ಯೋಚನೆ ಮಾಡಿ. ಅಥವಾ ನಾನು ಆಗ ಆರಂಭದಲ್ಲಿ ಹೇಳಿದಾಗ ಮುಂದಿನ 10 ವರ್ಷದಲ್ಲಿ ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಯಾವ ಮಟ್ಟದಲ್ಲಿ ಇರ್ತಾರೆ, ಕನ್ನಡದಲ್ಲಿ ಯಾವ ಮಟ್ಟದಲ್ಲಿ ಇರ್ತಾರೆ, ಇಷ್ಟು ಕಷ್ಟಪಟ್ಟು ಕಲಿತ ಇಂಗ್ಲಿಷ್ನ ಕಾಂಪಿಟೇಟಿವ್ ಲೆವೆಲ್ ಯಾವುದಿರ್ತದೆ? ಬೆಂಗಳೂರಿನಲ್ಲಿ ಇವತ್ತು ನೀವು ಮಲ್ಟಿನ್ಯಾಷನಲ್ ಕಂಪನಿಗಳು ಒಂದು ಜಾಬ್ ಕರೆದ್ರೆ ಆ ಜಾಬಿಗೆ ಅಪ್ಲಿಕೆಂಟ್, ನಾನು ಸುಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಕಾಂಪಿಟೇಟರ್ ಇದ್ದದ್ದು ಮಂಗಳೂರಿನವ, ಮಂಡ್ಯದವ ಅಷ್ಟೇ. ಆದರೆ ಈಗ ಬೆಂಗಳೂರಿನಲ್ಲಿ ನಿಮಗೆ ಕಾಂಪಿಟೇಟರ್ ಬಂದದ್ದು ಮಂಗಳೂರಿನವ, ಮಂಡ್ಯದವ ಅಲ್ಲ, ನ್ಯೂಜಿಲ್ಯಾಂಡ್ನವ, ಆಸ್ಟ್ರೇಲಿಯಾದವ, ಅಮೇರಿಕಾದವ. ಅವರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಮ್ಮ ಲ್ಯಾಂಗ್ವೇಜ್ ಲೆವೆಲ್, ಲಿಂಗ್ವಿಸ್ಟಿಕ್ ಲೆವೆಲ್ ಯಾವುದು ಎಂಬುದೆಲ್ಲ ಸಮಸ್ಯೆ ಇದೆ. ಇಂಥ ಅನೇಕ ಬಿಕ್ಕಟ್ಟುಗಳ ನಡುವೆ ಆದಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂಶೋಧನೆ ನಮ್ಮಲ್ಲಿ ಬಹಳ ಹಿಂದೆ ಬಿದ್ದಿದೆ. ಅದನ್ನು ಮುಂದೆ ಚರ್ಚೆ ಮಾಡೋದ್ರಿಂದ ನಾನು ಹೇಳೋದಿಲ್ಲ. ತುಂಬ ಒಳ್ಳೆಯ ವಿದ್ವಾಂಸರನ್ನ ಕರ್ನಾಟಕ ಸಂಘ ಕರೆದಿದೆ. ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ, ಸಂಶೋಧನೆಯ ಅದನ್ನ ಗೈಡ್ ಮಾಡುವ ಅಧ್ಯಾಪಕರಿಗೆ ಸಮಸ್ಯೆ ಇದೆ. ಕೃತಿ ಚೌರ್ಯ ಬಹಳ ದೊಡ್ಡ ಸಮಸ್ಯೆ. ಅದಕ್ಕೆ ನಾನು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೇನೆ. ಈಗ ಪ್ಲೇಗರಿಸಮ್ ಅದು ಇನ್ನೊಂದು ವರ್ಷದಲ್ಲಿ ಪ್ಲೇಗರಿಸಮ್ ಸಾಫ್ಟ್ವೇರ್ ರೆಡಿ ಆಗ್ತದೆ. ಆವಾಗ ಎಲ್ಲ ಥೀಸಿಸ್ಗಳು ಕೂಡ ಅದು ಕಾರ್ಪೊರೇಟ್ ಅದು ಕಾರ್ಪಸ್ ಆಗಿರ್ತದೆ. ಆಗ ಅಷ್ಟು ಸುಲಭದಲ್ಲಿ ಕದಿಲಿಕ್ಕೆ ಆಗಲ್ಲ. 20% ವರೆಗೆ ಅವಕಾಶ ಇದೆ. ನನಗೆ ಎಷ್ಟು ಬಾರಿ ಥೀಸಿಸ್ ಇವ್ಯಾಲ್ಯೂಯೇಷನ್ಗೆ ಬರ್ತಾರೆ ಸರ್, ನಾನು ಈಗ ಬಿಟ್ಟೆ, ಪ್ರಾಧಿಕಾರಕ್ಕೆ ಬಂದ ಓದಾದ್ರೆ ಚೆನ್ನಾಗಿದೆಯಲ್ಲ, ಇದು ಎಲ್ಲೋ ಬರ್ದಂಗಿದೆಯಲ್ಲ ಅಂತ ನೋಡಿದ್ರೆ ಪೂರ್ತಿ ಓದಿ ಆದ ಮೇಲೆ ನೋಡಿದ್ರೆ ಅದು ನಂದೇ ಲೇಖನ ಸರ್. ಅವ ರೆಫರೆನ್ಸು ಹಾಕಿರೋದಿಲ್ಲ, ಎಲ್ಲಿ ಪೂರ್ತಿ ಪೇಜ್ ತೆಗೆದು ಹಾಕಿರ್ತಾನೆ. ಇಂಥವ್ರು ಹೇಳಿದ್ದು ಅಂತಾದ್ರೂ ಹೇಳಿದ್ರು ಇಲ್ಲ, ಆನ್ಲೈನ್ ಇಂದ ತೆಗೆದು ಹಾಕಿದ್ರೆ ಈಗೆಲ್ಲ ಕಾಪಿರೈಟ್ ಪ್ರಾಬ್ಲಮ್ಸ್ ಇದೆ, ಪ್ಲೇಗರಿಸಮ್ ಬರ್ತಾ ಇದೆ. ನಾನೇ ಮಾಡ್ತಾ ಇದ್ದೀನಿ ಅದನ್ನ. ಸ್ಪೆಲ್ ಚೆಕ್ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಿಮಗೆ ಹೆಚ್ಚು ಸ್ಪೆಲ್ ಚೆಕ್ನ ಸಮಸ್ಯೆ ಮಾಡಬೇಕಾಗಲ್ಲ. ಹೀಗೆಲ್ಲ ಆಗ್ತಾ ಇದೆ. ನೋಡೋಣ, ನೀವೆಲ್ಲ ಜೊತೆಯಲ್ಲಿ ನಿಲ್ಲಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ, ಪ್ರಾಮಾಣಿಕವಾಗಿ ಮಾಡೋಣ. ಜಗತ್ತನ್ನ ಬದಲಾಯಿಸ್ತೇವೆ ಎಂಬ ಅಹಂಕಾರ ನಮಗಿಲ್ಲ, ಆದರೆ ಜಗತ್ತಲ್ಲಿ ಹುಟ್ಟಿದ್ದಕ್ಕೆ ನನ್ನ ಜವಾಬ್ದಾರಿಯನ್ನು ತೀರಿಸ್ತೇವೆ ಎಂಬ ಜವಾಬ್ದಾರಿ ನಮ್ಮ ಹತ್ರ ಇದೆ. ಅದನ್ನು ಮಾಡೋಣ ಅಂತ ಹೇಳಿ ಜಾಸ್ತಿ ಮಾತಾಡಿದಕ್ಕೆ ಕ್ಷಮಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.